ಇವತ್ತು ನಮ್ಮ ಧ್ಯಾನದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಸತ್ತವರು ಕ್ರಿಯೆ ಮಾಡಲು ಸಾಧ್ಯನಾ? ಒಬ್ಬನು ಸತ್ತೋಗಿದ್ದಾನೆ, ಕ್ರಿಯೆ ಮಾಡೋಕ್ಕಾಗುತ್ತಾ? ಲೋಕವಾಡಿಕೆಯಲ್ಲಿ ಹೇಳ್ತಾರೆ, ನಮ್ಮ ತಾತ ಸತ್ತು ಹೋಗಿ ನಮ್ಮ ಕುಟುಂಬಕ್ಕೆ ಹಿಂದೆ ಒಬ್ಬ ಮನೆ ದೇವರಾಗೆ ಇದ್ದಾರೆ. ಅವರನ್ನು ನಮಸ್ಕಾರ ಮಾಡಿ ಪೂಜೆ ಮಾಡೋದ್ರೆ ಎಲ್ಲ ಸಕ್ಸಸ್ ಆಗಿ ನಡೆಯುತ್ತೆ ಕೆಲಸಗಳು. ನಮ್ಮ ಕುಟುಂಬದಲ್ಲಿ ನಾವಿರುವುದನ್ನು ನಮ್ಮಿಂದ ಗ್ರಹಿಸೋಕ್ಕಾಗ್ತಾ ಇದೆ. ಆ ರೀತಿಯಾಗಿ ಒಂದು ಗುಂಪು ಹಿಂಗೆ ಹೇಳ್ತಾರೆ. ಇನ್ನು ಕೆಲವರು ಹೇಳುತ್ತಾರೆ, ಆತ್ಮ ತನ್ನ ಆಸೆಯನ್ನು ತೀರಿಸಿಕೊಳ್ಳದೆ ದುರಾತ್ಮವಾಗಿ ಮಾರ್ಪಟ್ಟರೆ ಮರಣದ ನಂತರ ಅದು ಬಂದು ಭಯಪಡಿಸುವುದನ್ನು, ಭೀತಿಯನ್ನು ಹುಟ್ಟಿಸುವುದನ್ನು ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅದರ ಕ್ರಿಯೆಗಳನ್ನು ನಮ್ಮ ಕುಟುಂಬದಲ್ಲಿ ಬಹಳ ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯ. ಯಾರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಪಾತ್ರೆಗಳೆಲ್ಲ ಕೆಳಗೆ ಬೀಳ್ತಾ ಇದೆ, ಅದರ ತಿರುಗಾಟ ಇದೆ ಎಂಬುದಾಗಿ ಹಿಂಗೆಲ್ಲ ಹೇಳೋದನ್ನು ಕೇಳ್ಪಟ್ಟಿದ್ದೀವಿ. ನಾವು ಧ್ಯಾನ ಮಾಡುವುದೇನೆಂದರೆ, ಸತ್ತವರು ಕ್ರಿಯೆ ಮಾಡಲು ಸಾಧ್ಯನಾ ಎನ್ನುವಂಥದ್ದನ್ನೇ. ಸತ್ತವರು ಒಂದು ಕಾಲವೂ ಕ್ರಿಯೆ ಮಾಡೋಕ್ಕಾಗಲ್ಲ. ಶರೀರದಲ್ಲಿ ನಾವು ಹೇಳುವಂತಹ ಈ ಮರಣವನ್ನು ಹೊಂದಿರುವವರು ಒಮ್ಮೆ ಹುಟ್ಟುವುದು, ಒಮ್ಮೆ ಸಾಯುವುದು, ಅನಂತರ ನ್ಯಾಯ ತೀರ್ಪು ಹೊಂದಲು ಹೇಳುವುದು ಎಲ್ಲ ಮನುಷ್ಯರಿಗೂ ನೇಮಿಸಲ್ಪಟ್ಟಿರುವಂಥದ್ದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನಾವು ಸೈತಾನನ ಕುರಿತಾಗಿ, ಪಿಶಾಚನ ಕುರಿತಾಗಿ, ಸತ್ತವರ ಕುರಿತಾಗಿ ಭಯಪಡುವಾಗ ಅವರ ಹಾಗೆ ತಮ್ಮನ್ನು ಮಾರ್ಪಡಿಸಿಕೊಂಡು ಕೆಲವೊಂದು ದುರಾತ್ಮಗಳು ಇಂಥ ಕ್ರಿಯೆಗಳನ್ನು ಮಾಡುವುದು ಉಂಟು. ಒಬ್ಬರು ಸತ್ತರೆ ಮತ್ತೆ ಬಂದು ಅವರು ಯಾವ ಕ್ರಿಯೆ ಮಾಡೋಕ್ಕಾಗಲ್ಲ, ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಇದು ಒಂದು ಕಡೆ ಇರಲಿ. ಶರೀರದಲ್ಲಿ ಸಾಯುವವರು, ನಾವು ಹೇಳುವಂತಹ ಈ ಸಾಧಾರಣ ಮರಣದಲ್ಲಿ ಸಾಯುವವರು ಕ್ರಿಯೆ ಮಾಡೋಕ್ಕಾಗಲ್ಲ. ಆದರೆ ಆತ್ಮದಲ್ಲಿ ಸಾಯುವವರು ಇದ್ದಾರೆ ನೋಡಿ, ಅವರು ಕ್ರಿಯೆ ಮಾಡಲು ಸಾಧ್ಯ. ಸತ್ತವರು ಕ್ರಿಯೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಆದರೆ ಸತ್ಯವೇದದಲ್ಲಿ ಒಂದು ವಾಕ್ಯ ಸತ್ತು ಹೋದವರು ಮಾಡಿರುವಂತಹ ಕ್ರಿಯೆಗಳ ಬಗ್ಗೆ ನಮಗೆ ಹೇಳುತ್ತದೆ. ಅದು ಏನು ಎನ್ನುವುದನ್ನು ನೋಡೋಣ. ಪ್ರಕಟಣೆಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯ. ಅದರಲ್ಲಿ ಹೇಳ್ತಾರೆ, ಸಾರ್ದಿಸ್ ಸಭೆಯ ದೂತನಿಗೆ ನೀನು ಬರೆಯುವುದೇನೆಂದರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಅಂದರೆ ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ನೋಡಿದ್ರೆ ಅವರು ಸತ್ತಂಥ ಸ್ಥಿತಿಯಲ್ಲಿದ್ದಾರೆ, ಆದರೆ ಕ್ರಿಯೆ ಮಾಡ್ತಾ ಇದ್ದಾರೆ. ಇದುವೇ ಬಹಳ ಆಶ್ಚರ್ಯವಾದದ್ದು. ಇವರು ಶರೀರಕ್ಕನುಸಾರವಾಗಿ ಸತ್ತವರಲ್ಲ, ಆತ್ಮಕ್ಕನುಸಾರವಾಗಿ ಸತ್ತವರು. ಇವರು ಮಾಡುವಂತಹ ಕೃತ್ಯಗಳಿಗೆ ಹೆಸರು ಸತ್ತ ಕ್ರಿಯೆಗಳು ಎಂಬುದಾಗಿ ಹೆಸರು. ಹೊರಗೆ ನೋಡುವುದಾದರೆ ಒಳ್ಳೆಯ ಕೆಲಸ ಮಾಡುವಂತೆ ಇರುತ್ತೆ, ಒಳ್ಳೆ ಕ್ರಿಯೆಗಳನ್ನು ಮಾಡುವಂತೆ ಇರುತ್ತದೆ, ದೇವರಿಗೆ ಸೇವೆ ಮಾಡುವ ಹಾಗೆ ಕೂಡ ಇರುತ್ತದೆ. ಆದರೆ ಅವರ ಒಳಗೆ ಜೀವವಿಲ್ಲದೆ ಇರುವುದರಿಂದ ಅವರು ಮಾಡುವಂತಹ ಕೃತ್ಯಗಳಲ್ಲಿಯೂ ಆ ಜೀವ ಇರುವುದಿಲ್ಲ. ಒಬ್ಬನು ಸತ್ತ ಸ್ಥಿತಿಯಲ್ಲಿದ್ದಾನೆ ಅಥವಾ ಪಾಪದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಅವನು ಮಾಡುವಂತಹ ಹೊರ ಕೃತ್ಯಗಳು ಕೂಡ ಸತ್ತ ಕ್ರಿಯೆಗಳಂತೆ ಹೊರಪಡುತ್ತದೆ. ಇವತ್ತು ಈ ನೂತನ ಯುಗ ಕಾಲದಲ್ಲಿ ಬಹಳ ಸಭೆಗಳು ಸಾರ್ದಿಸ್ ಸಭೆಯ ಸ್ಥಿತಿಯಂತೆಯೇ ಕಾಣಲ್ಪಡುತ್ತವೆ. ಅವರು ಸತ್ತ ಸ್ಥಿತಿಯಲ್ಲಿದ್ದಾರೆ, ಆದರೆ ವಾರ ಪೂರ್ತಿ ಆರಾಧನೆ ನಡೆಯುತ್ತೆ, ವರ್ಷದಲ್ಲಿ 2 ಕನ್ವೆನ್ಷನ್ ನಡೆಯುತ್ತೆ, ತಿಂಗಳು ಪೂರ್ತಿ ಪೂರ್ಣರಾತ್ರಿ ಪ್ರಾರ್ಥನೆ ನಡೆಯುತ್ತೆ, ಸುವಾರ್ತೆ ಸೇವೆ ನಡೆಯುತ್ತೆ, ಎಲ್ಲ ಮಾಡಲ್ಪಡುತ್ತೆ. ಸಾರ್ದಿಸ್ ಸಭೆ ಹಾಗೆಯೇ ಇತ್ತು. ಅವರ ಕೃತ್ಯಗಳು ಬಹಳ ಆಶ್ಚರ್ಯವಾಗಿದ್ದವು. ಅವರು ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂಬುದಾಗಿ ಹೇಳುವುದನ್ನು ಕೂಡ ಸಂಶೋಧನೆ ಮಾಡಿ ಕಂಡುಹಿಡಿತಿದ್ದರು. ಒಳ್ಳೆ ಕೃತ್ಯಗಳನ್ನು ಮಾಡಿದರು. ಆದರೆ ದೇವರು ಹೇಳ್ತಾರೆ, ನೀನು ಯಾವ ಕೃತ್ಯಗಳನ್ನು ಮಾಡಿದರೂ ನೀನು ಸತ್ತವನಾಗಿದ್ದಿ. ನಿನ್ನ ಕೃತ್ಯಗಳಲ್ಲಿ ಆ ಜೀವ ಇರುವುದಿಲ್ಲ. ಇದು ಸತ್ತವನು ಮಾಡುವಂಥ ಕೃತ್ಯಗಳು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಇವತ್ತು ನಾವು ನೋಡುವುದೇನೆಂದರೆ, ಸತ್ತವರು ಮಾಡುವಂಥ ಕೃತ್ಯಗಳು. ಬಹಳ ಕಡೆಗಳಲ್ಲಿ ಒಬ್ಬ ಸೇವಕನಾಗಿರ್ಬೋದು, ಅಥವಾ ಒಂದು ಸಭೆ ಅಥವಾ ಒಂದು ಸೇವೆಯ ಸ್ಥಾಪನೆ ಸತ್ತ ಸ್ಥಿತಿಯಲ್ಲಿರುತ್ತದೆ. ಅವರಲ್ಲಿ ಜೀವವಿರುವುದಿಲ್ಲ, ಆದರೆ ಅವರ ಕೃತ್ಯಗಳು ಪ್ರಬಲವಾಗಿರುತ್ತೆ. ಬಹಳ ಮಂದಿ ಅವರನ್ನು ಭೇಟಿಯಾಗ್ತಾರೆ, ಬಹಳ ಜನ ಪ್ರಾರ್ಥನೆಗೆ ಬರ್ತಾರೆ, ಸಭೆ ಕೂಡ ದೊಡ್ಡದಾಗಿರುತ್ತೆ, 50,000 60,000 ಮಂದಿ ಇರ್ತಾರೆ. ಆದರೆ ನೀವು ತೀಕ್ಷ್ಣವಾಗಿ ಗಮನಿಸಿ ನೋಡುವುದಾದರೆ ಆ ಸಭೆಯ ಒಳಗೆ ಜೀವ ಇರುವುದಿಲ್ಲ. ಕರ್ತನ ಕಣ್ಗಳು ಹಾಗೆಯೇ. ಅವರು ಹೊರ ತೋರುವಿಕೆಯನ್ನು ಮಾತ್ರ ನೋಡುವುದಲ್ಲ, ಒಳಗೊಳಗೆ ಏನಿದೆ ಎಂಬುದಾಗಿ ನೋಡುವವರು. ಸಾರ್ದಿಸ್ ಸಭೆಯ ಕಾಲದಲ್ಲಿ ಆ ಸಭೆ ಪ್ರಸಿದ್ಧಿ ಹೊಂದಿರುವಂಥ ಒಂದು ಸಭೆಯಂತೆ ಇರುತ್ತೆ.
ಬಹಳ ಜನಗಳನ್ನು ಒಳಗೊಂಡಿರುವಂಥ ಒಂದು ಸಭೆಯಾಗಿತ್ತು. ಆ ರೀತಿ ಇದ್ದರೂ ಕೂಡ ಅವನು ಸತ್ತವನಾಗಿದ್ದಾನೆ. ಹೊರ ತೋರುವಿಕೆಯಲ್ಲಿ ಜೀವ ಇರುವ ಹಾಗೆ ಕಂಡು ಬಂದರೂ ಒಳಗೆ ಸತ್ತವನಾಗಿದ್ದಾನೆ. ಇದೇಗೆ ಸಾಧ್ಯ ಎಂಬುದಾಗಿ ನೀವು ಒಂದು ಪ್ರಶ್ನೆ ಕೇಳ್ಬೋದು. ನಾನು ಮತ್ತೆ ನಿಮಗೆ ಮೊದಲು ಹೇಳಿದ ವಿಷಯವನ್ನು ಹೇಳುತ್ತೇನೆ. ಒಬ್ಬನು ಶಾರೀರಿಕವಾಗಿ ಸಾಯುವುದೆನ್ನುವುದು ಬೇರೆ, ಆತ್ಮದಲ್ಲಿ ಸಾಯುವುದು ಎನ್ನುವುದು ಬೇರೆ. ಆತ್ಮದಲ್ಲಿ ಸತ್ತರೆ ಹೊರ ಜಗತ್ತಲ್ಲಿ ಕ್ರಿಯೆ ಮಾಡಬಹುದು, ಆದರೆ ಶರೀರದಲ್ಲಿ ಸತ್ತವನು ಹೊರಗೆ ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ. ಈಗ ಆತ್ಮದಲ್ಲಿ ಸತ್ತವರು ಅಂದರೆ ಯಾರು? ಆ ಮರಣ ಯಾವ ರೀತಿ ಸಂಭವಿಸುತ್ತದೆ ಎಂಬುದನ್ನು ದೇವರ ವಾಕ್ಯದಿಂದ ಕೆಲವೊಂದು ಕಾರ್ಯವನ್ನು ಗಮನಿಸಿ ನೋಡೋಣ. ಇವತ್ತು ನಮ್ಮ ಕಣ್ಗಳ ಮುಂಭಾಗದಲ್ಲಿ ಬಹಳ ಸೇವೆಯ ಸ್ಥಾಪನೆಗಳು, ಎಡಬಿಡದೆ ಸೇವೆ ಮಾಡುವುದನ್ನು ನೋಡ್ತೀವಿ, ಒಳ್ಳೆ ಸಭೆಗಳಿರುವುದನ್ನು ನೋಡ್ತೀವಿ, ಆದರೆ ಅದರ ಒಳಗೆ ಜೀವವಿಲ್ಲದೆ ಇರುವುದನ್ನು ಕೂಡ ನೋಡುತ್ತೇವೆ. ಅಂಥ ಸಭೆಗಳು ಮಾಡುವಂಥ ಕೃತ್ಯಗಳು ಹೊರ ತೋರಿಕೆಗೆ ಹೆಸರುವಾಸಿಯಾಗಿರುವಂಥದ್ದು, ಪ್ರಸ್ತಾಪಿಸಲ್ಪಟ್ಟಂತೆ ಕಾಣಲ್ಪಟ್ಟರೂ ಅದರಲ್ಲಿ ಜೀವವಿಲ್ಲ. ಹಾಗಾಗಿ ಆ ಕ್ರಿಯೆಗಳು ಸತ್ತ ಕ್ರಿಯೆಗಳು ಎಂದು ಕರೆಯಲ್ಪಡುತ್ತವೆ. ಹಾಗಾದರೆ ಆತ್ಮಿಕ ಮರಣ ಎಂದರೆ ಏನು ಎಂಬುದಾಗಿ ನೋಡೋದಾದರೆ, ಮೊದಲ ಕಾರ್ಯವು ಪಾಪದಲ್ಲಿಯೂ ಅಕ್ರಮದಲ್ಲಿಯೂ ಇರುವಂಥದ್ದು ಆತ್ಮಿಕ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಂದು ಸಭೆ ಆರಂಭಿಸುವಾಗ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಪ್ರತಿಷ್ಠೆಯೊಂದಿಗೆ ಓಡುತ್ತಾರೆ. ಪ್ರತಿ ಕಾರ್ಯದಲ್ಲಿಯೂ ದೇವರ ವಾಕ್ಯ ಏನು ಹೇಳುತ್ತದೆ, ವಾಕ್ಯ ಯಾವ ರೀತಿ ಮಾತನಾಡುತ್ತದೆ ಎಂಬುದಾಗಿ ಗಮನಿಸುತ್ತಾರೆ. ಆದರೆ ದಿನ ಕಳೆಯುತ್ತಾ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಕಾರ್ಯಗಳ ಒಳಗೆ ಅವರು ಹಾದು ಹೋಗುವಾಗ ಆ ಸಭೆ ತನ್ನ ಪ್ರತಿಷ್ಠೆಯನ್ನು ಕಳಕೊಳ್ಳುತ್ತದೆ. ಪ್ರತಿಷ್ಠೆಯನ್ನು ಕಳಕೊಂಡರೆ ಅದು ತನ್ನ ಜೀವವನ್ನು ಕಳಕೊಂಡದ್ದು ಎಂಬುದಾಗಿ ಅದರ ಅರ್ಥ. ಮತ್ತೊಂದು ಕಡೆ ನೋಡುವುದಾದರೆ, ಸ್ವಲ್ಪ ಸ್ವಲ್ಪವಾಗಿ ಪಾಪ ಮಾಡುವವರು, ಅಕ್ರಮದಲ್ಲಿರುವವರು ಸಭೆಯ ಮುಖ್ಯ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಮೊದಲು ಆರಂಭದಲ್ಲಿ ಆಗಿರುವುದಿಲ್ಲ. ಬಹಳ ಆರಂಭವಾಗಿರುತ್ತೆ, ಆರಂಭಿಸಿದವರು ಬಹಳ ಚೆನ್ನಾಗಿರ್ತಾರೆ. ಆದರೆ ಮುಂದಿನ ತಲೆಮಾರು ಅಥವಾ ಮುಂದಿನ ಗುಂಪು ಬರುವಾಗ ಅವರು ಮೆಲ್ಲ ಒಳಗೆ ಬಂದು ಇದನ್ನು ಒಂದು ಸಭೆಯಂತೆ ಅಲ್ಲ, ಒಂದು ಸ್ಥಾಪನೆಯಂತೆಯೂ ತಮಗೆ ಲಾಭವನ್ನು ಕೊಡುವಂತಹ ಒಂದು ಸ್ಥಳವಾಗಿಯೇ ನೋಡುತ್ತಾರೆ. ಆಗ ಅವರನ್ನು ಅರಿಯದೆ ದೇವರು ಅಸಹ್ಯಪಡುವಂತಹ ಹಲವು ಪಾಪಗಳು ಒಳಗೆ ಬರುತ್ತದೆ. ಪಾಪ ಒಳಗೆ ಬರುವುದಾದರೆ ಆ ಒಂದು ಸಭೆ ಅಥವಾ ಒಂದು ಸೇವೆ ಅಥವಾ ಒಂದು ವಿಶ್ವಾಸಿ ಸತ್ತವನು ಎನ್ನುವ ಸ್ಥಳಕ್ಕೆ ಬರುತ್ತಾನೆ. ಸತ್ಯವೇದ ಹೇಳುವುದನ್ನು ಗಮನಿಸಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅವರು ಹೇಳುತ್ತಾರೆ, ಅಕ್ರಮಗಳಿಂದಲೂ ಪಾಪಗಳಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಉಜ್ಜೀವಿಸ ಮಾಡಿದರು. ಹಾಗಾದರೆ ಪಾಪದಲ್ಲಿರುವುದು, ಅಕ್ರಮದಲ್ಲಿರುವಂಥದ್ದು ದೇವರ ದೃಷ್ಟಿಯಲ್ಲಿ ಮರಣ. ಪಾಪದಲ್ಲಿಯೂ ಅಕ್ರಮದಲ್ಲಿಯೂ ಇರುವವನು ದೇವರ ದೃಷ್ಟಿಯಲ್ಲಿ ಸತ್ತವನಾಗಿದ್ದಾನೆ. ನಮಗೆ ನೋಡುವುದಾದರೆ ಅವನು ಜೀವಂತವಾಗಿರುವಂತೆ ಕಾಣಿಸುತ್ತೆ, ಕೆಲಸ ಮಾಡುವಂತೆ ಕಾಣಿಸುತ್ತೆ, ಮಾತಾಡ್ತಾನೆ, ಊಟ ಮಾಡ್ತಾನೆ. ಆದರೆ ದೇವರ ದೃಷ್ಟಿಯಲ್ಲಿ ಅವನು ಸತ್ತವನು, ಪಾಪಕ್ಕೆ ಸ್ಥಳ ಕೊಟ್ಟು ಪಾಪದಿಂದ ಹಿಡಿಯಲ್ಪಟ್ಟವನು, ಅಕ್ರಮದಲ್ಲಿ ತನ್ನನ್ನು ಕಳಕೊಂಡವನು. ಪಾಪದ ಕುರಿತಾಗಿ ಸ್ವಲ್ಪ ಕೂಡ ಭಾವನೆಯೋ ಅಥವಾ ಅದರ ಕುರಿತಾಗಿರುವ ಭಯವೂ ಇಲ್ಲದಿರುವವನು, 4 ಕಡೆ ಪಾಪಗಳಿಂದ ಹಿಡಿಯಲ್ಪಟ್ಟವನು. ಅವನು ದೇವರ ದೃಷ್ಟಿಯಲ್ಲಿ ಸತ್ತವನು. ಅವನು ನಡೆದರೂ ಒಬ್ಬ ಸತ್ತವನು ನಡೆದಂತೆ ದೇವರು ನೋಡುತ್ತಾರೆ. ಅವನು ಕ್ರಿಯೆ ಮಾಡಿದರೂ ಆ ಕ್ರಿಯೆಗಳು ಸತ್ತದ್ದಾಗಿಯೇ ಇರುತ್ತದೆ. ಈ ರೀತಿಯಾಗಿ ಪಾಪದಲ್ಲಿಯೂ ಅಕ್ರಮದಲ್ಲಿಯೂ ಸತ್ತವರು ಮಾಡುವಂತಹ ಕೃತ್ಯಗಳು ಹೇಗಿರುತ್ತದೆ, ಅವರ ಸತ್ತ ಕ್ರಿಯೆಗಳು ಯಾವ ರೀತಿ ಇರುತ್ತದೆ ಅಂದರೆ ಸತ್ಯವೇದ ಹೇಳುವುದನ್ನು ಗಮನಿಸಿ. ಎಫೆಸದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 2, 3, 4 ಪಾಪದಲ್ಲಿ ಸತ್ತವರು ಅಥವಾ ಪಾಪದಿಂದ ಸತ್ತ ಸ್ಥಿತಿಯಲ್ಲಿರುವವರು, ಅವರನ್ನು ನಾವು ಗಮನಿಸಿ ನೋಡುವುದಾದರೆ ಅವರ ಬಳಿ ಇಂತಿಂಥ ಕಾರ್ಯಗಳು ಅಧಿಕವಾಗಿ ಪ್ರಕಟವಾಗುವುದನ್ನು ನೋಡಲು ಸಾಧ್ಯ. ಯಾವ ಕಾರ್ಯಗಳು? ಮತ್ತೆ ಆ ವಾಕ್ಯವನ್ನು ಹೇಳುತ್ತೇನೆ. ಎಫೆಸದವರಿಗೆ 2ನೇ ಅಧ್ಯಾಯ 2, 3ನೇ ವಾಕ್ಯಗಳು. ಅವುಗಳಲ್ಲಿ ನೀವು ಇಂದಿನ ಕಾಲದಲ್ಲಿ ಈ ಲೋಕ ರೂಢಿಯಲ್ಲಿ ಇರುವಂತೆ ವಿಧೇಯತ್ವ ಇಲ್ಲದಿರುವಂತಹ ಮಕ್ಕಳ ಬಳಿಯಲ್ಲಿ ಈಗ ಕ್ರಿಯೆ ಮಾಡುವಂತಹ ಆಕಾಶ ಮಂಡಲದ ಅಧಿಕಾರ ಪ್ರಭುವಾಗಿರುವ ಆತ್ಮಕ್ಕೆ ತಕ್ಕ ಹಾಗೆಯೂ ನೀವು ನಡ್ಕೊಂಡಿದ್ದೀರಾ. ಅವರ ಒಳಗೆ ನಾವೆಲ್ಲರೂ ಹಿಂದಿನ ಕಾಲದಲ್ಲಿ ನಮ್ಮ ಶಾರೀರಿಕ ಇಚ್ಛೆಗಳ ಪ್ರಕಾರ ನಡೆದು, ನಮ್ಮ ಶರೀರವು ಮನಸ್ಸು ಬಯಸಿದ್ದನ್ನ ಮಾಡಿದ್ದು, ಸ್ವಭಾವದಿಂದ ಉಳಿದವರ ಹಾಗೆ ಕೋಪಾಗ್ನಿಯ ಮಕ್ಕಳಾಗಿ ಇದ್ದೆವು. ಪಾಪಕ್ಕೆ ಸ್ಥಳವನ್ನು ಕೊಟ್ಟು
ಅದರ ಮುಖಾಂತರ ಸತ್ತ ಸ್ಥಿತಿಯಲ್ಲಿ ಹೋದಂತಹ ಒಬ್ಬ ಸೇವಕನಾಗಿದ್ದರೂ ಒಬ್ಬ ವಿಶ್ವಾಸಿಯಾಗಿದ್ದರೂ ಸರಿ, ಅವನು ಆಕಾಶದ ಪ್ರಭು ಎಂಬುದಾಗಿ ಹೇಳಲ್ಪಡುವ ಅಧಿಕಾರ ಪ್ರಭುವಿನ ಆತ್ಮದಿಂದ ಹಿಡಿಯಲ್ಪಟ್ಟವನಾಗಿ ಅದರ ನಿಯಂತ್ರಣದ ಒಳಗೆ ಹೋಗಿ ಅದರ ಒಂದು ಮಾತಿನ ಪ್ರಕಾರ ನಡೆಯುವವನಾಗಿರ್ತಾನೆ. ಅದೇನು ಆಕಾಶದ ಅಧಿಕಾರದ ಪ್ರಭು ಹೇಳ್ಬೇಕಾದ್ರೆ ನಮಗೆ ಅದು ಅರ್ಥ ಆಗುತ್ತದೆ. ಆಕಾಶದಲ್ಲಿಯೇ ಅದಿರುತ್ತದೆ. ಅಧಿಕಾರ ಪ್ರಭುವಿನ ಆತ್ಮ. ಈ ಆತ್ಮ ತನ್ನನ್ನು ಹೆಚ್ಚಾದ ಸ್ಥಳದಲ್ಲಿ ಇಡಲು ಬಯಸುತ್ತದೆ. ಅಧಿಕಾರವನ್ನು ಸಲ್ಲಿಸಲು ಬಯಸುತ್ತದೆ. ಡಾಮಿನೇಷನ್. ಅದು ಯಾರಿಗೂ ವಿಧೇಯರಾಗುವುದಿಲ್ಲ. ವಾಕ್ಯದಲ್ಲಿ ನೋಡಿ, ಆ ಆತ್ಮಕ್ಕೆ ತಕ್ಕ ಹಾಗೆ ನೀವು ನಡಕೊಂಡಿರಿ. ಈ ಆತ್ಮ ಯಾರ ಬಳಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ, ವಿಧೇಯತೆ ಇಲ್ಲದಿರುವಂತಹ ಮಕ್ಕಳ ಬಳಿ ಕ್ರಿಯೆ ಮಾಡುವ ಆತ್ಮ. ಹಾಗಾಗಿ ಇವರನ್ನು ನೀವು ನೋಡುವುದಾದರೆ ಸೇವಕನ ಹಾಗೆಯೇ ಅವರು ಕಾಣಲ್ಪಡ್ತಾರೆ. ಅವರು ಆಕಾಶದ ಅಧಿಕಾರ ಪ್ರಭುವಿನ ಮಕ್ಕಳು, ಅವರ ನಿಯಂತ್ರಣದಲ್ಲಿ ನಿಯಂತ್ರಣವಾಗಿರುತ್ತಾರೆ ಎಂಬುದಾಗಿ ಅವರ ಮಾತು ನಮಗೆ ತೋರಿಸುತ್ತದೆ. ಅವರ ನಡವಳಿಕೆ ನಮಗೆ ತೋರಿಸುತ್ತದೆ. ಎಲ್ಲದರಲ್ಲಿಯೂ ಮತ್ತೊಬ್ಬರಿಗಿಂತಲೂ ತಮ್ಮನ್ನ ಹೆಚ್ಚಿನವರು ಎಂಬುದಾಗಿ ಭಾವಿಸುತ್ತಾರೆ. ನಾವು ಮಾಡುವುದೇ ಸರಿ ಅನ್ನುತ್ತಾರೆ. ಅವರನ್ನ ಮಾತಾಡಿ ತಿದ್ದುವುದಕ್ಕಾಗುವುದಿಲ್ಲ. ಅವರು ಹೋಗುವ ಹಾದಿಯಲ್ಲಿ ಯಾರು ಅವರಿಗೆ ಬುದ್ಧಿಯನ್ನು ಹೇಳಬಾರದು. ಅವರು ಎಲ್ಲದರಲ್ಲಿಯೂ ಒಂದು ಉನ್ನತ ಸ್ಥಿತಿಯಲ್ಲಿ, ಉನ್ನತ ಸ್ಥಳದಲ್ಲಿದ್ದೇವೆ ಎಂಬುದಾಗಿ ಭಾವಿಸುವುದು ಮಾತ್ರವಲ್ಲ, ಅವರು ಮಾಡುವಂತಹ ಪ್ರತಿ ಕೆಲಸವೂ ಕೂಡ ಉನ್ನತ ಸ್ಥಿತಿಗೆ ಹೋಗುವುದಕ್ಕಾಗಿ ಮಾಡಲ್ಪಡುವ ಕೆಲಸವಾಗಿರುತ್ತೆ. ನಿಜವಾದ ಸೇವಕ ಹೆಂಗಿರ್ತಾನೆ ಗೊತ್ತಾ? ದೇವರನ್ನು ಹೆಚ್ಚಿಸುತ್ತಾನೆ. ಆಕಾಶದ ಅಧಿಕಾರ ಪ್ರಭುವಿನಿಂದ ಹಿಡಿಯಲ್ಪಟ್ಟವನು ತನ್ನನ್ನೇ ತಾನು ಹೆಚ್ಚಿಸಿಕೊಳ್ಳುತ್ತಾನೆ. ಏಕೆಂದರೆ ಆಕಾಶದ ಪ್ರಭುವಿನ ಆ ಆತ್ಮ ಯೆಶಾಯ ಪ್ರವಾದಿಯ ಪುಸ್ತಕ 14ನೇ ಅಧ್ಯಾಯದಲ್ಲಿ ಹೇಳಲ್ಪಡುವಾಗ, ಆಕಾಶಕ್ಕೆ ಏರುವೆನು, ಉನ್ನತನಾದವನಿಗೆ ಸಮವಾಗುವೆನು, ಅವರ ಸಿಂಹಾಸನಕ್ಕಿಂತ ಮೇಲೆ ನನ್ನ ಸಿಂಹಾಸನವನ್ನು ಹೆಚ್ಚಿಸುವೆನೆಂಬುದಾಗಿ ತನ್ನ ಹೃದಯದಲ್ಲಿ ಹೇಳಿಕೊಂಡಂತೆ ಅದರ ಗುಣಾತಿಶಯಗಳು, ಸ್ವಭಾವಗಳು ನಮಗೆ ಬೆಟ್ಟು ಮಾಡಿ ತೋರಿಸಲ್ಪಟ್ಟಿದೆ. ಹಾಗಾಗಿ ಆತ್ಮದ ನಿಯಂತ್ರಣದ ಒಳಗೆ ಒಬ್ಬನು ಬರುವುದಾದರೆ ಇವನೇನು ಮಾಡ್ತಾನೆ ಅಂದರೆ, ಉನ್ನತ ಸ್ಥಾನವನ್ನು ಬಯಸುತ್ತಾನೆ, ಉನ್ನತ ಸ್ಥಾನಗಳನ್ನು ಇಷ್ಟಪಡುತ್ತಾನೆ. ಸತ್ಯವೇದವು ಹೇಳುತ್ತದೆ, ಒಂದು ಸ್ಥಳದಲ್ಲಿ ನೀನು ಕರೆಯಲ್ಪಟ್ಟಿರುವಾಗ ಉನ್ನತ ಸ್ಥಾನದಲ್ಲಿ ಕೂರಬೇಕು ಎಂಬುದಾಗಿ ಹುಡುಕಬೇಡ. ಉನ್ನತ ಸ್ಥಾನವನ್ನು ಹುಡುಕಬೇಡ. ತಾಳ್ಮೆಯಾದ ಸ್ಥಳದಲ್ಲಿ ಕೂರು. ನೀನು ಘನಕ್ಕೆ ಸೀಮಿತನಾಗಿದ್ದರೆ ಆ ಒಂದು ಸಂಭ್ರಮಕ್ಕೆ ಯಜಮಾನನ್ನು ನಿನ್ನನ್ನು ಕರೆದು ಬನ್ನಿ ಉನ್ನತವಾದ ಸ್ಥಳದಲ್ಲಿ ಕೂರು ಎಂಬುದಾಗಿ ಅವನು ಕರ್ಕೊಂಡು ಹೋಗ್ತಾನೆ. ನೀನು ಆ ಸ್ಥಳವನ್ನು ಹುಡುಕಬೇಡ. ಇದು ದೇವರು ನಮಗೆ ಹೇಳ್ಕೊಟ್ಟಿರುವಂಥ ಕಾರ್ಯ. ಕೆಲವರನ್ನ ನೀವು ನೋಡುವುದಾದರೆ, ಈಗ ತಾನೇ ಆಕಾಶದಿಂದ ಡೈರೆಕ್ಟಾಗಿ ಇಳಿದು ಬಂದ ಹಾಗೆ ಒಬ್ಬ ದೇವದೂತನ ಹಾಗೆಯೂ ತಮ್ಮನ್ನ ಮನುಷ್ಯರ ಬಳಿಯಿಂದ ಪ್ರತ್ಯೇಕಿಸಿಕೊಳ್ಳುವುದನ್ನು ನೋಡಲು ಆರಂಭಿಸುತ್ತೇವೆ. ಅವರು ಎಲ್ಲಿ ಹೋದರೂ ಅವರಿಗೆ ಉನ್ನತ ಸ್ಥಳವನ್ನು ಕೊಡಬೇಕು ಅಂತ ಬಯಸುತ್ತಾರೆ. ತಮ್ಮನ್ನು ಮತ್ತೊಬ್ಬರಿಗಿಂತ ಹೆಚ್ಚಾಗಿ ಭಾವಿಸುತ್ತಾರೆ. ಯಾರೇ ಏನೇ ಹೇಳಿದ್ರು ನಾನು ಮಾಡಿದ್ದೇ ಸರಿ, ಮತ್ತೊಬ್ಬರು ಮಾಡಿದ್ದೆಲ್ಲ ತಪ್ಪು ಎಂಬುದಾಗಿ ಹೇಳಿ ಅದಕ್ಕೆ ಏನಾದರೂ ನೆಪ ಹೇಳ್ತಾರೆ ವಿನಃ ಅದನ್ನು ಅವರು ಒಪ್ಪಿಕೊಳ್ಳುವುದೇ ಇಲ್ಲ. ಇದೆಲ್ಲ ಯಾರ ಬಳಿ ಬಂದು ಕ್ರಿಯೆ ಮಾಡುತ್ತೆ ಅಂತ ಕೇಳಿದರೆ, ಆಕಾಶದ ಅಧಿಕಾರ ಪ್ರಭುವಿನ ಆತ್ಮದಿಂದ ಹಿಡಿಯಲ್ಪಟ್ಟವರಾಗಿದ್ದು ಅದರ ನಿಯಂತ್ರಣದಲ್ಲಿರುವವರ ಬಳಿ ಇವೆಲ್ಲವೂ ನೀವು ನೋಡ್ಬೋದು. ಅಧಿಕಾರವನ್ನು ಹುಡುಕುತ್ತಾರೆ, ಮತ್ತೊಬ್ಬರ ಮೇಲೆ ಅಧಿಕಾರವನ್ನು ಸಲ್ಲಿಸಲು ಇಷ್ಟಪಡ್ತಾರೆ. ಒಂದು ಸ್ಥಳಕ್ಕೆ ಹೋದರೂ ಕೂಡ ತಮ್ಮನ್ನ ಮೇಲಾಗಿಡಬೇಕು, ಮತ್ತೊಬ್ಬರೆಲ್ಲ ನಮಗೆ ಕೆಳಗೆ ಇರಬೇಕು, ನಾವು ಹೇಳುವುದನ್ನೇ ಕೇಳಬೇಕು ಎಂಬುದಾಗಿ ಅವರು ತಮ್ಮನ್ನು ಪ್ರಕಟಿಸಿ ತೋರಿಸುತ್ತಾರೆ. ಅವರ ಮಾತನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಡತೆ ನೋಡಿದ್ರೆ ಗೊತ್ತಾಗುತ್ತೆ. ಮಾತಲ್ಲಿ ಏನು ಗೊತ್ತಾಗುತ್ತೆ ಗೊತ್ತಾ? ಎಲ್ಲದರಲ್ಲಿಯೂ ತಮ್ಮ ಸ್ವಂತ ಹಾಡನ್ನು ಆಡ್ತಾರೆ. ನೀವು ಮಾಡೋದು ತಪ್ಪು, ನಾನಾಗಿದ್ದರೂ ಏನು ಮಾಡ್ತಿದ್ದೆ ಗೊತ್ತಾ, ನಾನು ಎಂಥವನು ಗೊತ್ತಾ ಎಂಬುದಾಗಿ ತಮ್ಮನ್ನು ತೋರಿಸಿಕೊಳ್ಳುವಂತಹ ಒಂದು ಸ್ವಭಾವವನ್ನು ಹೊಂದಿರ್ತಾರೆ. ಅವರೊಂದಿಗೆ ನೀವು ಮಾತಾಡೋಕ್ಕಾಗಲ್ಲ, ಅವರನ್ನು ತಿದ್ದುವುದಕ್ಕಾಗುವುದಿಲ್ಲ. ಅದು ಮನೋವ್ಯಾಧಿ ಎಂಬುದಾಗಿ ಹೇಳ್ತಾರೆ. ಆದರೆ ಮನೋವ್ಯಾಧಿ ಅಲ್ಲ ಅದು. ಇದು ಆಕಾಶದ ಅಧಿಕಾರ ಪ್ರಭುವಿನಿಂದ ಹಿಡಿಯಲ್ಪಟ್ಟವನ ಒಂದು ಗುರುತು. ಎರಡನೇದಾಗಿ ನೋಡಿ, ಅವರು ಇಂದಿನ ಕಾಲದಲ್ಲಿ ತಮ್ಮ ಶಾರೀರಿಕ ಇಚ್ಛಾನುಸಾರವಾಗಿ ನಡೆದು ಅವರ ಮಾಂಸವು ಯಾವುದನ್ನು ಬಯಸುತ್ತದೋ, ಶಾರೀರಿಕ ಇಚ್ಛೆ ಎಂಬುದಾಗಿ ಹೇಳಿದ ಕೂಡಲೇ ನೀವು ಪಾಪದ ಕುರಿತಾಗಿ ಮಾತ್ರ ಹೇಳಬಾರದು. ಪಾಪ ಮಾತ್ರವಲ್ಲ, ಒಂದು ವ್ಯಭಿಚಾರ ಪಾಪ, ಒಂದು ಕುಡಿಯುವಂಥದ್ದು ಅಷ್ಟು ಮಾತ್ರ ಅಲ್ಲ. ಮಾಂಸವು ಆಸೆ ಪಡುವಂಥದ್ದು ಒಳ್ಳೆ ಕಾರ್ಯವಾಗಿ ಕೂಡ ಇರುತ್ತೆ. ಹಣ, ದುಡ್ಡು ಸೇರಿಸಬೇಕು, ಆ ರೀತಿಯಾಗಿ ಮಾಂಸಿಕ ಇಚ್ಛೆಗಳು ಎಲ್ಲವೂ ಕೂಡ ಅದನ್ನು ನೆರವೇರಿಸುವುದೇ ಅವರ ಒಂದು ಮುಖ್ಯ ಉದ್ದೇಶವಾಗಿರ್ತಾರೆ. ದೇವರ ಮಕ್ಕಳನ್ನು ಗಮನಿಸಿ ನೋಡುವುದಾದರೆ, ದೇವರ ಕಾರ್ಯವನ್ನು ನೆರವೇರಿಸುವುದರಲ್ಲಿಯೇ
ಪೂರ್ಣ ಗಮನ ಇರುತ್ತದೆ. ಅದಕ್ಕಾಗಿ ತಮ್ಮ ಶರೀರಕ್ಕೆ ಉಂಟಾದವುಗಳನ್ನು ಶರೀರಕ್ಕೆ ಮಾಡದೆಯೂ ಇಲ್ಲ, ಕೊಡದೆಯೂ ಇಲ್ಲ. ಅವರು ಹುಡುಕುವುದೆಲ್ಲವೂ ಕೂಡ ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ, ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ನಾವೇನು ಮಾಡಬೇಕು ಅದನ್ನೇ ಯೋಚನೆ ಮಾಡ್ತಾರೆ. ಮುಂದಿನ ವಾಕ್ಯ ಈ ರೀತಿ ಹೇಳುತ್ತೆ, ಗಮನಿಸಿ. ಶರೀರವು ಮನಸ್ಸು. ನಮ್ಮ ಮನಸ್ಸು ಏನು ಹೇಳುತ್ತದೋ ಅದರ ಪ್ರಕಾರ ಮಾಡಲು ಬಯಸುತ್ತಾರೆ. ಇವತ್ತಿದು ಬೇಕು ಅಂದರೆ ಅದು ಬೇಕು. ಅದು ಕೆಟ್ಟದಾಗಿರಬೇಕು ಅಂತೆಲ್ಲ, ಒಳ್ಳೆಯದು ಕೂಡ ಇರ್ಬೋದು. ನನಗಿವತ್ತಿದು ಬೇಕು ಅಂದರೆ ಬೇಕಷ್ಟೇ. ಆಡಂಬರವಾಗಿರುವ ಕಾರ್ಯವಾಗಿರ್ಬೋದು, ತಮ್ಮ ಜೀವನಾಧಾರವನ್ನು ಹೆಚ್ಚಿಸಿಕೊಳ್ಳುವಂಥ ಕಾರ್ಯವಾಗಿರ್ಬೋದು. ಮಾಂಸವು ಮನಸ್ಸು ಯಾವುದನ್ನು ಬಯಸಿದರೂ ತಕ್ಷಣ ಅದು ಅವರಿಗೆ ಸಿಗಬೇಕು. ಅದು ಬಯಸಿದ್ದನ್ನು ಅವರು ಮಾಡಲು ಮನಸ್ಸಿಗೆ ತನ್ನನ್ನು ಅವರು ಒಪ್ಪಿಸಿಕೊಟ್ಟಿರ್ತಾರೆ. ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟವನು ಹೆಂಗಿರ್ತಾನೆ ಅಂದರೆ, ದೇವರು ಹೇಳಿದ್ರೆ ಮಾಡೋಣ, ದೇವರು ಇಷ್ಟು ಹೇಳಿದ್ರೆ ಮಾಡೋಣ ಎಂಬುದಾಗಿ ದೇವರಿಂದ ನಡೆಸಲ್ಪಡ್ತಾರೆ. ಇವರು ಯಾರಿಂದ ನಡೆಸಲ್ಪಡ್ತಾರೆ ಅಂದರೆ, ತಮ್ಮ ಶರೀರದಿಂದಲೂ ಮನಸ್ಸಿನಿಂದಲೂ ನಡೆಸಲ್ಪಡ್ತಾರೆ. ಅವರ ಮನಸ್ಸು ಒಂದು ಹೇಳ್ತು ಅಂದರೆ ಹೇಳ್ತಷ್ಟೇ. ಈ ಸ್ಥಳವನ್ನು ತಗೋಬೇಕಂದ್ರೆ ತಗೋಬೇಕು, ಈ ಸ್ಥಳದಲ್ಲಿ ಇಂಥ ಕಟ್ಟಡ ಬೇಕು ಅಂದರೆ ಕಟ್ಟಬೇಕು. ಯಾಕೆಂದರೆ ಹಣ ಇದೆ, ಕಾಸಿದೆ ಅಲ್ಲಿ, ಅದನ್ನು ತಕ್ಷಣ ನಾವು ಕಟ್ಟಬೇಕು. ಹಾಗಾಗಿ ತನ್ನ ಮನಸ್ಸಿನ ಪ್ರಕಾರ ನಡೆಸಲ್ಪಡುವವರು, ತಮ್ಮ ಮನಸ್ಸಿನ ಬಯಕೆಯಂತೆ ನಡೆಸಲ್ಪಡುವವರು ಈ ಆಕಾಶದ ಅಧಿಕಾರದ ಪ್ರಭು ಅಥವಾ ಸತ್ತ ಸ್ಥಿತಿಯಲ್ಲಿರುವವರು. ಹಾಗಾದರೆ ಜೀವದಿಂದ ಇರುವವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ದೇವರ ಚಿತ್ತವನ್ನು ನೆರವೇರಿಸಲು ಅವರು ಒಳಗಾಗ್ತಾರೆ. ಕರ್ತನು ಏನು ಹೇಳಿ ನಡೆಸಲು ಬಯಸುತ್ತಾರೋ ಅದನ್ನೇ ಬಯಸುತ್ತಾರೆ, ಅದನ್ನೇ ಮಾಡಲು ಇಷ್ಟಪಡ್ತಾರೆ. ಯಾಕೆಂದರೆ ಅವರು ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಶರೀರಕ್ಕೂ ಮನಸ್ಸಿಗೂ ತನ್ನನ್ನು ಒಪ್ಪಿಸಿಕೊಟ್ಟವನು ತನ್ನ ಶರೀರವನ್ನ, ಮನಸ್ಸನ್ನು ಬಯಸಿದ್ದನ್ನು ತಕ್ಷಣ ಮಾಡುವುದಕ್ಕೆ, ಏನೇ ಮಾರಿ ಮಾಡೋದಕ್ಕೆ ಬಹಳ ಅವರು ಕಾತುರದಿಂದ ಕ್ರಿಯೆ ಮಾಡ್ತಾರೆ. ಇದನ್ನಿಟ್ಟು ನಾವು ಕಂಡುಹಿಡಿಯಬಹುದು. ಸ್ವಭಾವದಿಂದ ಮತ್ತೊಬ್ಬರ ಹಾಗೆ ಕೋಪಾಗ್ನಿಯ ಮಕ್ಕಳಾಗಿದ್ದೆವು. ಈ ಕೃತ್ಯಗಳನ್ನು ಮಾಡುವವರ ಮೇಲೆ ದೇವರ ಕೋಪಾಗ್ನಿಯು ಇರುವುದು. ನಾವು ಕೆಲವೊಂದು ಪಾಪ ಚಿಕ್ಕ ಪಾಪ ಅಂತ ಅನ್ಕೊಂತೀವಿ, ಇದರಲ್ಲೆಲ್ಲ ಏನ್ರಿ ತಪ್ಪು ಅಂತ ಅನ್ಕೊಂತೀವಿ. ಕೆಲವೊಂದು ಪಾಪವನ್ನು ದೊಡ್ಡ ಪಾಪ ಅನ್ಕೊಂತೀವಿ. ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವುದು ನಮ್ಮ ದೃಷ್ಟಿಯಲ್ಲಿ ದೊಡ್ಡ ಪಾಪ, ಒಬ್ಬ ವ್ಯಭಿಚಾರ ಮಾಡುವುದು ದೊಡ್ಡ ಪಾಪ. ಆದರೆ ಸತ್ಯವೇದದಲ್ಲಿ ಯಾವುದು ದೊಡ್ಡ ಪಾಪ ಅಂತ ಕೇಳಿದ್ರೆ, ಗರ್ವ, ಹೆಮ್ಮೆ ದೊಡ್ಡ ಪಾಪ. ಸೈತಾನನು ಬಿದ್ದದರ ಮೂಲ ಕಾರಣವೇ ಹೆಮ್ಮೆ. ಹಾಗಾಗಿ ಬೀಳುವಿಕೆಗಿಂತ ಮುಂಚಿತವಾಗಿ ಮನಸ್ಸಲ್ಲಿ ಗರ್ವ ಇತ್ತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಹೆಮ್ಮೆಯ ಕಾರ್ಯಗಳನ್ನು ಮಾಡುವಂಥದ್ದು, ಹೆಮ್ಮೆಯ ಕಣ್ಗಳಿಂದ ದಿಟ್ಟಿಸಿ ನೋಡುವಂಥದ್ದು, ಮತ್ತೊಬ್ಬರಿಗಿಂತ ತಮ್ಮನ್ನು ಹೆಚ್ಚಾಗಿ ನೆನೆಸುವಂಥದ್ದು, ಇವೆಲ್ಲ ಬೀಳುವಿಕೆಗೆ ಒಂದು ಮುಂಗುರುತಾಗಿರುವುದು ಮಾತ್ರವಲ್ಲದೆ ದೇವರ ದೃಷ್ಟಿಯಲ್ಲಿ ಇಂಥವರು ಸತ್ತವರಾಗಿ ಕಂಡುಬರುತ್ತಾರೆ. ದೇವರಿಗೆ ನೋಡಿದ್ಕೊಳ್ಳೆ ಗೊತ್ತಾಗುತ್ತೆ, ಇವನು ಹೊರಗೆ ಜೀವ ಇದೆ, ಆದರೆ ಒಳಗೊಳಗೆ ಅವನ ಆತ್ಮದಲ್ಲಿ ಸತ್ತೋದವನು ಅಂತ ಗೊತ್ತು. ಆದರೆ ನಿಮಗೂ ನನಗೂ ಹೆಂಗೆ ಗೊತ್ತಾಗಬೇಕು? ಅವನು ಬಂದು ಆಡಂಬರದಿಂದ ಕಾರಲ್ಲಿ ಬಂದು ಎಳಿತಾರೆ, ಗಂಟೆಗಟ್ಟಲೆ ಪ್ರಸಂಗವನ್ನು ಮಾಡ್ತಾರೆ, ಒಳ್ಳೆ ಸಭೆಯನ್ನು ಕಟ್ಟಿ ಎಬ್ಬಿಸಿದ್ದಾರೆ. ನಮ್ಗೆ ಗೊತ್ತಾಗಬೇಕು? ಅದಕ್ಕೆ ದೇವರು ಈ ಗುರುತುಗಳನ್ನು ಕೊಡುತ್ತಾರೆ. ಅವರು ಸೇವೆ ಮಾಡುವಂತೆ ಇರುತ್ತೆ, ಸೇವೆ ಕೂಡ ಚೆನ್ನಾಗಿರುತ್ತೆ. ಆದರೆ ಅವರ ಸ್ವಭಾವ ಹೆಮ್ಮೆ ತುಂಬಲ್ಪಟ್ಟದ್ದಾಗಿಯೂ ಆಕಾಶದ ಅಧಿಕಾರ ಪ್ರಭುವಿನ ಆತ್ಮಕ್ಕೆ ತಕ್ಕ ಹಾಗೆ ನಡೆಯುವಂತಹ ನಡವಳಿಕೆ ಒಳಗಿರುತ್ತೆ. ಹಾಗಾದರೆ ಇದನ್ನಿಟ್ಟು ನಾವು ಕಂಡುಹಿಡಿಯಬಹುದು. ಅವರ ಕೃತ್ಯಗಳು ಚೆನ್ನಾಗಿರುವಂತೆಯೇ ಇದೆ, ಫಲ ಕೊಡುವಂತೆಯೇ ಅದು ಕಾಣಲ್ಪಡ್ತಾ ಇದೆ. ಆದರೆ ಅದರಲ್ಲಿ ಜೀವ ಇಲ್ಲ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ಸತ್ತವರು ಯಾರು ಅಂತ ನಾವು ನೋಡುವುದಾದರೆ, ದೇವರನ್ನ ಬಿಟ್ಟು ದೂರ ಜೀವಿಸುವವರು. ದೇವರೊಂದಿಗೆ ಅವರಿಗೆ ಸಂಪರ್ಕ ಇರುವುದಿಲ್ಲ. ಒಂದು ಕಾಲದಲ್ಲಿ ದೇವರೊಂದಿಗೆ ಒಳ್ಳೆ ಸಂಪರ್ಕದಲ್ಲಿ ಇದ್ದಿರ್ತಾರೆ, ಸೇವೆಗೆ ಬಂದಿರುತ್ತಾರೆ, ಸೇವೆ ಮಾಡುವುದಕ್ಕೆ ಒಂದು ಸ್ಥಾಪನೆಯನ್ನು, ಒಂದು ಸಭೆಯನ್ನು ನಿರ್ವಹಿಸಿರ್ತಾರೆ, ಸೇವಕರು ಎಂಬುದಾಗಿ ಹೆಸರನ್ನು ಕೂಡ ಹೊಂದಿರ್ತಾರೆ. ದಿನ ಕಳೆಯುತ್ತಾ ಒಂದು ವೇಳೆ ಲೋಕದ ಆಕರ್ಷಣೆಯಿಂದ ಅಥವಾ ಬೇರೆ ಏನಾದರೂ ಒಂದು ಕಾರಣದಿಂದಾಗಲಿ ದೇವರೊಂದಿಗೆ ಅವರು ಸಂಪರ್ಕವಿಲ್ಲದವರಾಗಿ ಮಾರ್ಪಡ್ತಾರೆ. ಸ್ವಲ್ಪ ಸ್ವಲ್ಪವಾಗಿ ದೇವರನ್ನು ಬಿಟ್ಟು ದೂರ ಆಗುವುದಕ್ಕೆ ಮುಂದಾಗ್ತಾರೆ. ಆದರೆ ಸೇವೆಯನ್ನು ಬಿಟ್ಟು ದೂರವಾಗುವುದಿಲ್ಲ, ಸಭೆ ನಡೆಸುವುದನ್ನು ನಿಲ್ಲಿಸುವುದಿಲ್ಲ. ದೇವರಿಗೂ ಅವರಿಗೂ ನಡುವೆ ಸಂಪರ್ಕವಿರುವುದಿಲ್ಲ. ದೇವರೊಂದಿಗೆ ಸಂಪರ್ಕ ಇರುವವರು ನೋಡಿದರೆ ನೀವು ಕಂಡುಹಿಡಿಯಬಹುದು ಅವರನ್ನ. ಕರ್ತನ ಸ್ವಭಾವ ಅವರಲ್ಲಿ ಪ್ರಕಟವಾಗುತ್ತದೆ. ಅವರ ಬಳಿ ದೇವರ ಪ್ರಸನ್ನತೆ ತಂಗಿರುತ್ತದೆ. ಆದರೆ ಒಳಗೊಳಗೆ ದೇವರೊಂದಿಗೆ ಸಂಪರ್ಕವಿಲ್ಲದವರು ಸೇವೆ ಮಾಡ್ತಾರೆ, ಹೊರಗೆ ಚೆನ್ನಾಗಿ ಸೇವೆ ಮಾಡ್ತಾರೆ, ಓಡ್ತಾರೆ, ದುಡಿತಾರೆ, ತಿರುಗಾಡ್ತಾರೆ, ಪ್ರಯಾಸ ಪಡ್ತಾರೆ, ಎಲ್ಲವನ್ನ ಮಾಡ್ತಾರೆ.
ಆದರೆ ದೇವರೊಂದಿಗೆ ಅವರಿಗೆ ಸಂಪರ್ಕವಿರುವುದಿಲ್ಲ. ದೇವರೊಂದಿಗೆ ಸಂಪರ್ಕವಿರುವವನು ದೇವರು ಇರುವ ಸ್ಥಳದಲ್ಲಿಯೇ ಇರುತ್ತಾನೆ. ಅವರನ್ನ ಬಹಳ ಸುಲಭವಾಗಿ ಕಂಡುಕೊಳ್ಳಲು ಸಾಧ್ಯ. ನನ್ನ ಶಿಷ್ಯನು ನಾನು ಎಲ್ಲಿದ್ದೇನೋ ನನ್ನ ಸೇವಕನು ಅಲ್ಲಿದ್ದಾನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ಒಬ್ಬನು ದೇವರೊಂದಿಗೆ ಸಂಪರ್ಕದಲ್ಲಿ ಇರುವವನು ದೇವರು ಹೋಗುವ ಸ್ಥಳದಲ್ಲಿ ಅವನಿರ್ತಾನೆ. ತನ್ನ ಇಷ್ಟ ಪ್ರಕಾರ ತನ್ನ ಇಚ್ಛೆಗೆ ತಕ್ಕ ಸ್ಥಳವನ್ನು ಹುಡುಕುವನಾಗಿ ಅಲ್ಲ, ದೇವರ ಚಿತ್ತಕ್ಕಿರುವ ಸ್ಥಳದಲ್ಲಿ ಅವನನ್ನು ನೀವು ನೋಡಲು ಸಾಧ್ಯ. ಹಾಗಾಗಿ ದಿನ ಕಳೆಯುತ್ತಾ ಅವರು ಸ್ವಲ್ಪ ಸ್ವಲ್ಪವಾಗಿ ದೇವರೊಂದಿಗೆ ಇರುವಂತಹ ಸಂಪರ್ಕ, ಪ್ರಾರ್ಥನೆ ಕಡಿತವಾಗುತ್ತೆ, ಧ್ಯಾನ ಕಡಿಮೆಯಾಗುತ್ತೆ, ದೇವರೊಂದಿಗೆ ಕಾದಿರುವಂಥ ಅನುಭವ ಕಡಿಮೆಯಾಗುತ್ತೆ. ಒಂದು ಕಾರ್ಯವನ್ನು ದೇವರು ಹೇಳುತ್ತಾರಾ ಎಂಬುದಾಗಿ ಕೇಳಿ ಅರಿತುಕೊಂಡು ಕ್ರಿಯೆ ಮಾಡುವುದು ಕಡಿಮೆಯಾಗುತ್ತೆ. ಎಲ್ಲದರಲ್ಲಿಯೂ ತನ್ನ ಬಯಕೆ ನೆರವೇರಿಸ್ತಾರೆ. 24 ಗಂಟೆ ಸುತ್ತುತ್ತಲೇ ಇರುತ್ತಾರೆ. ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಅಲ್ಲಿ ನಾನು ಅವ್ರನ್ನ ಹೋಗಿ ನೋಡಲಿದ್ದೇನೆ, ಇವ್ರನ್ನ ಹೋಗಿ ನೋಡಲಿದ್ದೇನೆ, ಹೌಸ್ ವಿಸಿಟ್ ಎಂಬುದಾಗಿ. ನಿಜವಾದ ದೇವರ ಮನುಷ್ಯನ ಮನಸ್ಸು ದೇವರೊಂದಿಗೆ ಕಾದಿರುವುದನ್ನೇ ಅಧಿಕವಾಗಿ ಬಯಸುತ್ತದೆ. ಇವರ ಪ್ರಾರ್ಥನೆಯಲ್ಲಿ ದೇವರನ್ನು ಬಿಟ್ಟು ದೂರ ಹೋದವನು ದೇವರಿಗೆ ಅಧಿಕ ಮುಖ್ಯತ್ವವನ್ನು ಕೊಡುವುದಿಲ್ಲ. ದೇವರ ಬಳಿಯಿಂದ ದೂರ ಹೋಗುವುದು ಶರೀರವನ್ನು ಬಿಟ್ಟು ಪ್ರಾಣ ಹೋಗುವುದಕ್ಕೆ ಸಮ. ಮನುಷ್ಯನನ್ನು ಬಿಟ್ಟು ದೂರ ಹೋಗುವಂಥದ್ದು, ದೇವರನ್ನು ಬಿಟ್ಟು ಮನುಷ್ಯ ದೂರವಾಗುವಂಥದ್ದು ಆತ್ಮಿಕ ಮರಣ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಒಂದು ಮರಣ ಕೂಡ ಒಬ್ಬ ಮನುಷ್ಯನ ಒಳಗೆ ನಡೆಯುವುದಾದರೆ ಹೊರಗೆ ಗೊತ್ತಾಗಲ್ಲ. ಅದುವೇ ಒಳಗೆ ಚೆನ್ನಾಗೇ ಇರ್ತಾರೆ, ಊಟ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ, ಸಂಪಾದನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಳಗೊಳಗೆ ದೇವರೊಂದಿಗೆ ಸಂಪರ್ಕವಿಲ್ಲದಿರುವವನು ಸತ್ತ ಸ್ಥಿತಿಯಲ್ಲಿದ್ದಾನೆ. ಹೊರಗೆ ನೋಡಿದ್ರೆ ಗೊತ್ತಾಗಲ್ಲ. ಹಾಗಾದರೆ ಇವರು ಮಾಡುವಂಥ ಕೃತ್ಯಗಳಿದೆ ನೋಡಿ, ಈ ಕೃತ್ಯಗಳೆಲ್ಲವೂ ಸತ್ತ ಕ್ರಿಯೆಗಳು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರನ್ನು ಬಿಟ್ಟು ದೂರವಾದವನು ಸತ್ತವರು ಎಂಬುದಾಗಿ ಯಾವುದನ್ನಿಟ್ಟು ಹೇಳ್ತೀವಿ ಅಂತ ಕೇಳುವುದಾದರೆ, ಸತ್ಯವೇದದಲ್ಲಿ ನೀವು ಓದಿ ನೋಡುವುದಾದರೆ, ಕರ್ತನು ಮನುಷ್ಯನನ್ನು ಉಂಟು ಮಾಡಿ ಏದೇನ್ ಎನ್ನುವಂತಹ ಒಂದು ತೋಟದಲ್ಲಿಟ್ಟು ಅವರನ್ನು ಅಲ್ಲಿ ಪರಾಮರಿಸಿ ಬಂದರು. ಅವರಿಗೆ ಒಂದು ಆಜ್ಞೆಯನ್ನು ಕೊಟ್ಟರು. ಏನು ಕೊಟ್ಟರು ಅಂತ ಕೇಳಿದರೆ, ನೀವು ತೋಟದಲ್ಲಿರುವಂತಹ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಆ ಏದೇನ್ ತೋಟದ ನಡುವೆಯಲ್ಲಿ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತಹ ವೃಕ್ಷ ಇದೆ, ಆ ಮರದ ಫಲವನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ಹೇಳಿದರು. ತಿಂದರೆ ಏನಾಗುತ್ತೆ? ತಿಂದರೆ ಅದೇ ಗಳಿಗೆ ಆನ್ ದ ಸ್ಪಾಟ್ ನೀನು ಸತ್ತೇ ಸಾಯುವಿ. ಆ ಒಂದು ದಿನ ಮಾತ್ರ ಅವಕಾಶ, ಆ ದಿನದ ಒಳಗೆ ನೀನು ಸತ್ತೋಗ್ತೀಯ ಎಂಬುದಾಗಿ ದೇವರು ಹೇಳಿದರು. ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಆದಿಕಾಂಡ 2ನೇ ಅಧ್ಯಾಯ 16-17 ವಾಕ್ಯಗಳಲ್ಲಿ ಓದುತ್ತೇವೆ. ದೇವರಾಗಿರುವ ಕರ್ತನು ಮನುಷ್ಯನನ್ನು ನೋಡಿ, ನೀನು ಈ ತೋಟದಲ್ಲಿರುವ ಸಕಲ ವೃಕ್ಷದ ಫಲವನ್ನು ತಿನ್ನಬಹುದು, ಆದರೂ ಕೂಡ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ವೃಕ್ಷದ ಫಲವನ್ನು ತಿನ್ನಬಾರದು. ಅದನ್ನು ತಿಂದ ಮಾತ್ರಕ್ಕೆ ಆ ದಿನದಲ್ಲಿ ನೀನು ಸತ್ತೇ ಸಾಯುವಿ ಎಂಬುದಾಗಿ ಆಜ್ಞೆಯನ್ನು ಇಟ್ಟಿದ್ದರು. ಆದರೆ ನೋಡಿ, ಅವನು ಆ ಕಟ್ಟಳೆಗೆ ವಿಧೇಯನಾಗದೆ ಆ ಹಣ್ಣನ್ನು ತಿಂದರೆ ದೇವರು ಹೇಳಿದಂತಹ ಮಾತಿನ ಪ್ರಕಾರ ಅವನು ಅವತ್ತೇ ಸಾಯಬೇಕಿತ್ತಲ್ವಾ? ಆದರೆ ಸತ್ಯವೇದ ಹೇಳುತ್ತದೆ, ಅವರು ಅದರ ನಂತರ ಕೂಡ 930 ವರ್ಷ ಆದಾಮನು ಜೀವಂತವಾಗಿದ್ದ. ಆ ಆದಾಮನು ಆ ಹಣ್ಣನ್ನು ತಿಂದ ದಿನ ಅವನು ಸಾಯಲಿಲ್ಲ. ಅದರ ನಂತರ 930 ವರ್ಷ ಜೀವಂತವಾಗಿದ್ದ ಎಂಬುದಾಗಿ ಆದಿಕಾಂಡ 5ನೇ ಅಧ್ಯಾಯ 5ನೇ ವಾಕ್ಯ ನಮಗೆ ತಿಳಿಸುತ್ತದೆ. ಆದಾಮನು ಜೀವಂತವಾಗಿದ್ದ ದಿನವೆಲ್ಲ 930 ವರ್ಷ. ಅವನು ಅದರ ನಂತರ ಸತ್ತನು, ಅದರ ನಂತರವೇ ಸಾಯ್ತಾರೆ. ಆದರೆ ದೇವರು ಹೇಳಿದ್ದೇನು? ಆ ದಿನದಲ್ಲಿ ಸತ್ತೇ ಸಾಯ್ತೀಯ. ಬರೀ ಸಾಯ್ತೀಯ ಅಂತ ಅವ್ರು ಹೇಳಲಿಲ್ಲ, ಆ ದಿನದಲ್ಲಿ ಸತ್ತೇ ಸಾಯುವಿ ಅಂತ ಹೇಳಿದರು. ಹಾಗಾದರೆ ದೇವರು ಹೇಳಿದ್ರೆ ನಡಿಬೇಕಲ್ವಾ? ಅದು ನಡೆಯಲಿಲ್ಲ. ಹಾಗಾದರೆ ಏನು ನಡೆಯಿತು? ಆ ದಿನದಲ್ಲಿ ಏನು ನಡೆಯಿತು ಎಂಬುದಾಗಿ ನೋಡೋದಾದರೆ, ಆ ದಿನದಲ್ಲಿ ಅವರು ವಿಚಾರಿಸಲ್ಪಟ್ಟು ದೇವರ ಸಮ್ಮುಖದಿಂದ ಓಡಿಸಲ್ಪಟ್ಟರು. ದೇವರೊಂದಿಗೆ ಹತ್ತಿರವಾಗಿದ್ದಂತಹ ಮನುಷ್ಯನು, ದಿನನಿತ್ಯ ದೇವರನ್ನು ಸಂಧಿಸುವಂಥ ಕೃಪೆ ಹೊಂದಿರುವ ಮನುಷ್ಯನು, ದೇವರೊಂದಿಗೆ ಯಾವಾಗಲೂ ತೋಟದಲ್ಲಿ ಸಂತೋಷವಾಗಿದ್ದಂತಹ ಮನುಷ್ಯನು, ಆ ದಿನದಲ್ಲಿ ಅವನಿಗೆ ನಡೀತು ಅಂದರೆ ದೈವ ಸಮ್ಮುಖವನ್ನು ಬಿಟ್ಟು, ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೊರಗೆ ಓಡಿಸಲ್ಪಟ್ಟು ಇನ್ನು ಮುಂದೆ ಆ ಸ್ಥಳಕ್ಕೆ ಬಾರದ ಹಾಗೆ ದೇವರು ಸುತ್ತುವ ಕತ್ತಿಯನ್ನು ಕಾವಲಿಗೆ ಇಟ್ಟರು. ಹಾಗಾದರೆ ಅವತ್ತಲ್ಲಿ ನಡೆದಿದ್ದೇನು? ಮನುಷ್ಯನು ದೇವರನ್ನ ಬಿಟ್ಟು ಬೇರ್ಪಟ್ಟನು ಅಥವಾ ದೂರವಾದನು.
ಇದನ್ನೇ ದೇವರು ಮರಣ ಎಂಬುದಾಗಿ ಹೇಳುತ್ತಾರೆ. ಇವತ್ತು ಕೂಡ ನೀವು ನೋಡುವುದಾದರೆ ದೇವರಿಲ್ಲದೆ ಇದ್ದಾನೆ ನೋಡಿ, ದೇವರನ್ನು ಅರಿಯದವನು ಇದ್ದಾನೆ ನೋಡಿ, ದೇವರಿಲ್ಲದೆ ಜೀವಿಸುವನಿದ್ದಾನೆ ನೋಡಿ, ಅವನು ಜೀವಂತವಾಗಿ ಸತ್ತವನು. ಹೊರ ತೋರಿಕೆಗೆ ನೀವು ನಾನು ಅಂದುಕೊಳ್ಳುವಂತೆ ಜೀವ ಇರುತ್ತೆ, ತಿರುಗಾಡ್ತಾನೆ, ಮಾತಿರುತ್ತೆ, ಕ್ರಿಯೆ ಇರುತ್ತೆ. ಆದರೆ ದೇವರ ಸಂಪರ್ಕವಿಲ್ಲದಿದ್ದರೆ ಅವನು ಆತ್ಮಿಕ ರೀತಿಯಲ್ಲಿ ಸತ್ತವನು. ದೇವರು ಆದಾಮನಿಗೆ ಅದನ್ನೇ ಹೇಳಿದರು, ನೀನು ತಿಂದರೆ ನೀನು ಸಾಯ್ತೀಯ. ನಾವು ಯಾವುದನ್ನ ಮರಣ ಅಂತ ಹೇಳ್ತೀವಿ? ದೇಹವನ್ನು ಬಿಟ್ಟು ಪ್ರಾಣ ಹೋಗುವುದರ ಹೆಸರು ಮರಣ. ಸತ್ಯವೇದ ಮನುಷ್ಯನು ದೇವರ ಬಳಿಯಿಂದ ವಿಭಾಗಿಸಲ್ಪಡುವಂಥದ್ದು ಮರಣ ಎಂಬುದಾಗಿ ಹೇಳುತ್ತದೆ. ಹಾಗಾದರೆ ಈ ಮರಣವನ್ನೇ ಕರ್ತನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀನು ತಿನ್ನುವ ಆ ದಿನದಲ್ಲಿ ಇನ್ನು ಮುಂದೆ ನನ್ನ ಮುಖ ನೋಡೋಕ್ಕಾಗಲ್ಲ, ನನ್ನ ಬಳಿ ಮಾತಾಡೋಕ್ಕಾಗಲ್ಲ, ನೀನು ಇಡಲ್ಪಟ್ಟಿರುವಂತಹ ಸ್ಥಾನಕ್ಕೆ ಹಿಂದಿರುಗಿ ಬರಲು ಸಾಧ್ಯವಿಲ್ಲ, ನಿರಂತರವಾಗಿ ನನ್ನ ಸಮ್ಮುಖದಿಂದ ದೂರವಾಗುತ್ತೀಯ ಎಂಬುದಾಗಿ ದೇವರು ಅವರಿಗೆ ಹೇಳಿದವರಾದರು. ನೋಡಿ, ಅವರು ಫಲವನ್ನ ತಿಂದ ಆ ದಿನದಲ್ಲಿ ಅವರು ದೇವರನ್ನ ಬಿಟ್ಟು ದೂರವಾಗಿದ್ದೇ ಅವರಿಗೆ ನಡೆಯಿತು. ಹಾಗಾದರೆ ದೇವರು ಇಲ್ಲದೆ ಇರುವವರು, ಆರಂಭದಲ್ಲಿ ದೇವರಿಲ್ಲದೆ ದೇವರನ್ನು ಅರಿಯದೇ ಇರುವವರು ಬೇರೆ. ಅವರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವರು ಮುಂಚಿತವಾಗಿ ಸತ್ತ ಸ್ಥಿತಿಯಲ್ಲಿದ್ದಾರೆ. ನಾನು ಹೇಳುತ್ತಿರುವುದು ಯಾರಂದರೆ, ದೇವರನ್ನು ಅರಿತು ಉಜ್ಜೀವಿಸ ಹೊಂದಿ ದೇವರ ಸೇವೆಗೆ ಬಂದು ಸ್ವಲ್ಪ ಸ್ವಲ್ಪವಾಗಿ ದೇವರನ್ನು ಬಿಟ್ಟು ದೂರ ಆಗಿರ್ತಾರೆ. ಆ ಸ್ಥಳದಲ್ಲಿ ಹಣ ಬರುತ್ತದೆ. ಅವತ್ತು ದೇವರನ್ನು ಬಿಟ್ಟು ಮನುಷ್ಯನು ದೂರವಾಗುವುದಕ್ಕೆ ಮನುಷ್ಯನಿಗೂ ದೇವರಿಗೂ ನಡುವೆ ಒಂದು ಹಣ್ಣು ಬಂತು. ಇವತ್ತು ಹಣ ಬರಬಹುದು, ಮನೆ ಆಸ್ತಿ ಇಂಥ ಕಾರ್ಯಗಳು ಬರ್ಬೋದು, ಸಂಬಂಧಗಳು ಬರ್ಬೋದು, ಆಸ್ತಿ ಪಾಸ್ತಿ ಐಶ್ವರ್ಯ ಬರ್ಬೋದು, ಹೆಮ್ಮೆ ಬರ್ಬೋದು. ಎಷ್ಟೊಂದು ವಿಷಯ ಇದೆ ದೇವರಿಗೂ ನಮಗೂ ನಡುವೆ ಬರುವುದಕ್ಕೆ. ಬಹಳ ಕಾರ್ಯಗಳಿದೆ. ಇದು ಬಂದು ದೇವರನ್ನ ಬಿಟ್ಟು ನಮ್ಮನ್ನು ವಿಭಾಗಿಸುತ್ತದೆ. ಆ ರೀತಿ ಬೇರ್ಪಟ್ಟವನು ಕೂಡ ತಾನು ಸತ್ತದ್ದನ್ನು ಗ್ರಹಿಸದೆ, ತನ್ನನ್ನು ಬಿಟ್ಟು ಆ ಪ್ರಾಣ ಹೋಗಿದೆ ಅಥವಾ ದೇವರು ತನ್ನನ್ನು ಬಿಟ್ಟು ಹೋಗಿದ್ದಾರೆ ಎನ್ನುವುದನ್ನು ಕೂಡ ಗ್ರಹಿಸದೆ ಅವನು ತನ್ನ ಕೆಲಸವನ್ನು ಮಾಡ್ತಾನೆ, ಸೇವೆ ಮಾಡ್ತಾನೆ, ಪ್ರಸಂಗ ಮಾಡ್ತಾನೆ. ಈ ಕೃತ್ಯಗಳಿಗೆ ಸತ್ತ ಕೃತ್ಯಗಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವರು ಸಾಮಾನ್ಯವಾಗಿ ಯಾವ ಕೃತ್ಯಗಳನ್ನು ಮಾಡ್ತಾರೆ? ದೇವರು ಇಲ್ಲದೆ ಇರುವವರು, ದೇವರನ್ನ ಬಿಟ್ಟು ದೂರವಾದವರು ಏನು ಮಾಡ್ತಾರೆ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17, 18, 19 ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ಹೇಳುತ್ತವೆ. ಆದ್ದರಿಂದ ದೇವರಲ್ಲಿ ನಾನು ನಿಮಗೆ ಸಾಕ್ಷಿಯಾಗಿ ಹೇಳಿ ಎಚ್ಚರಿಸುವುದು ಏನೆಂದರೆ, ಮತ್ತೆ ಅನ್ಯರು ತಮ್ಮ ಬೇಡದಿರುವ ಚಿಂತನೆಯಲ್ಲಿ ನಡೆಯುವ ರೀತಿಯಲ್ಲಿ ನೀವು ಇನ್ನು ಮುಂದೆ ನಡೆಯಬಾರದು. ಹಾಗಾದರೆ ದೇವರು ಇಲ್ಲದವನು ಏನು ಮಾಡ್ತಾನೆ? ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಅವನು ಚಿಂತನೆಯಲ್ಲಿ ಬೇಡದಿರುವ ಚಿಂತನೆ ಅಧಿಕವಾಗಿರುತ್ತೆ. ಒಂದು ವೇಳೆ ನಮಗೂ ಕೂಡ ದೇವರ ಕುರಿತಾಗಿರುವ ಚಿಂತನೆಯೋ, ದೇವರ ಚಿತ್ತಾನುಸಾರವಾಗಿರುವ ಚಿಂತನೆಯೋ ಕಡಿಮೆಯಾಗಿ ಬೇರೆ ಕಾರ್ಯಗಳು, ಬೇಡದಿರುವ ಚಿಂತನೆಗಳು, ಆ ಬೇಡದಿರುವ ಚಿಂತನೆಗಳು ಅಧಿಕವಾಗಿ ಬರಲು ಆರಂಭಿಸಿದರೆ ದೇವರಿಗೂ ನಮಗೂ ನಡುವೆ ದೊಡ್ಡ ಬಿರುಕು ಉಂಟಾಗಿದೆ ಎಂಬುದಾಗಿ ಅರ್ಥ. ನಿರಂತರವಾಗಿ ದೇವರ ಕುರಿತಾಗಿರುವ ನೆನಪೇ ಬರಲಿಲ್ಲ. ಪರಿಪೂರ್ಣವಾಗಿ ಪಾಪ, ಲೋಕ, ಬೇಡದಿರುವಂತಹ ಕಾರ್ಯಗಳು, ಕಸ, ಇವುಗಳೇ ನಮ್ಮ ಮನಸ್ಸನ್ನು ಆಕ್ರಮಿಸುತ್ತಾ ಇದೆ ಎಂಬುದಾಗಿ ಒಂದು ವೇಳೆ ನೀವು ಕಂಡುಕೊಳ್ಳುವುದಾದರೆ ತಕ್ಷಣ ನೀವು ಗಮನ ಪಡಬೇಕು. ನಾವು ಸಾಯುವುದಕ್ಕೆ ಆರಂಭಿಸಿದ್ದೇವೆ, ಮರಣದ ಒಳಗೆ ಬರಲು ಆರಂಭಿಸಿದ್ದೇವೆ. ಏಕೆಂದರೆ ಒಂದು ದಿನಕ್ಕೆ ನೀವು ಒಂದು ಕಾರ್ಯವನ್ನು ಯೋಚನೆ ಮಾಡಿ ನೋಡಿ. ಎಷ್ಟು ಸಮಯ ದೇವರ ಕುರಿತಾಗಿ, ದೇವರ ಕಾರ್ಯಗಳ ಕುರಿತಾಗಿ ಯೋಚನೆ ಮಾಡ್ತೀರಾ? ಎಷ್ಟು ಸಮಯ ಬೇಡದಿರುವ ಕಾರ್ಯಗಳನ್ನು ಯೋಚನೆ ಮಾಡ್ತೀರಾ? ದೇವರ ಕುರಿತಾಗಿ ಚಿಂತಿಸುವಾಗ ದೇವರ ಸೇವೆಯ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೋದು, ಅದು ಬೇರೆ. ನಾನು ಹೇಳ್ತಿರೋದು ಫಲವಿಲ್ಲದಿರುವ ಬೇಡದಿರುವ ಕಾರ್ಯಗಳು, ಬೇಡವಿಲ್ಲದ ಕಾರ್ಯಗಳು, ಬೇರೆ ಮನೋರಂಜನೆಯ ಕಾರ್ಯ, ಲೋಕದಲ್ಲಿರುವಂಥ ಕಾರ್ಯ, ಶಾರೀರಿಕವಾಗಿರುವ ಇಚ್ಛೆಯ ಕಾರ್ಯಗಳು, ಈ ರೀತಿಯಾಗಿರುವ ಕಾರ್ಯಗಳಿಗೆ ಎಷ್ಟು ಸಮಯ ಕೊಡ್ತೀರಿ ಅಂತ ನೋಡಿರಬೇಕಾದ್ರೆ ಆ ಸಮಯ ದೇವರಿಗೆ ನೀವು ಕೊಡುವಂತಹ ಸಮಯಕ್ಕಿಂತ ಅಧಿಕವಾಗಿ ಕಾಣಲ್ಪಟ್ಟರೆ ಸಾಯಲು ಆರಂಭ ಆಗಿದ್ದೀರ ಅಂತ ಅರ್ಥ. ಕೆಲವರಿಗೆ ಮರಣ ತಕ್ಷಣ ಬರಲ್ಲ, ಸ್ವಲ್ಪ ಸ್ವಲ್ಪವಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಬಂದು ಅವರ ದೇಹದ ಕಾರ್ಯಗಳು ಒಂದೊಂದಾಗಿ ಸತ್ತು ಕೊನೆಯದಾಗಿ ನಿರಂತರವಾಗಿರುವ ಮರಣಕ್ಕೆ ಹೋಗ್ತಾರೆ. ಇಂತಹ ಮರಣ ಕೂಡ ಸ್ವಲ್ಪ ಸ್ವಲ್ಪವಾಗಿ ಕೆಲವೊಬ್ಬರ ಜೀವನದಲ್ಲಿ ಬರೋದು ನೋಡ್ಬೋದು. ಅದಕ್ಕೆ ಗುರುತು ಏನಂತ ಕೇಳುವುದಾದರೆ ಬೇಡದಿರುವ ಚಿಂತನೆ. ಒಂದು ದಿನಕ್ಕೆ ನೀವು ಬೇಡದಿರುವ ಚಿಂತನೆಗೆ ಎಷ್ಟು ಸಮಯವನ್ನು ಸ್ಥಳ ಕೊಡ್ತೀರಾ? ಆ ಚಿಂತನೆಯನ್ನು ಯೋಚನೆ ಮಾಡಿ ನೋಡಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ.
ಆದರೆ ನಮಗೆ ಅದನ್ನು ಸ್ಮರಿಸಬೇಕಾದ್ರೆ, ಅದನ್ನು ಯೋಚಿಸುವಾಗ ಒಂದು ಸಂತೋಷ ಇರುವ ಹಾಗೆ ತೋಚುತ್ತದೆ. ಆದ್ದರಿಂದ ಮತ್ತೊಬ್ಬರಿಗೆ ಸಂತೋಷ ಬರೋಣ, ನಮಗೆ ಸಂತೋಷವಾಗಿರುವಂತೆ ಇರುತ್ತೆ. ಆದರೆ ಆ ಕೃತ್ಯಗಳಿಂದ ನಮ್ಮ ನಿತ್ಯ ಜೀವಿತಕ್ಕೆ ಯಾವ ಪ್ರಯೋಜನವಿಲ್ಲ, ಆತ್ಮಿಕ ಜೀವನಕ್ಕೆ ಯಾವ ಪ್ರಯೋಜನವಿಲ್ಲ. ಈ ಬೇಡದಿರುವ ಚಿಂತನೆಗಳ ಸಮಯ, ಬೇಡದಿರುವ ಚಿಂತನೆಗಳು ಅಧಿಕವಾಗಲು ಮುಂದಾದರೆ ಸಾಯುತ್ತಾ ಇದ್ದೇವೆ, ಮರಣ ಒಳಗೆ ಬಂದಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರು ತಮ್ಮ ಬೇಡದಿರುವ ಚಿಂತನೆಯಲ್ಲಿ ನಡೆಯುವ ರೀತಿಯಲ್ಲಿ ನೀವು ನಡೆಯದೇ ಇರಿ. ಎರಡನೇದಾಗಿ ಏನು ಮಾಡ್ತಾರೆ ಅಂದರೆ, ಅವರು ತಮ್ಮ ಬುದ್ಧಿಯಲ್ಲಿ ಅಂಧಕಾರ ಹೊಂದಿ ತಮ್ಮ ಹೃದಯದ ಕಾಠಿಣ್ಯತೆಯಿಂದ ತಾವು ಅರಿಯದೇ ಇರುವುದರಿಂದ ದೇವರ ಜೀವನಕ್ಕೆ ಅನ್ಯರಾಗಿದ್ದು, ದೇವರ ಕಾರ್ಯಗಳ ಕುರಿತಾಗಿ ನೀವು ಮಾತಾಡಿದರೆ ಅಥವಾ ದೇವರ ಕಾರ್ಯವನ್ನು ಓದಿದರೋ ಅದು ಅವರಿಗೆ ಅನ್ಯ ಕಾರ್ಯವಾಗಿರುತ್ತೆ. ನಾವು ಸ್ವಂತ ಕಾರ್ಯವನ್ನು ನೋಡ್ತೀವಿ, ಒಂದು ಸೇವೆಯನ್ನು ಮಾಡ್ತೀವಿ ಅಂದರೆ ಇದೊಂದು ಸ್ವಂತ ಕೆಲಸವನ್ನು ನೋಡ್ತೀವಿ. ಸತ್ಯವೇದ ಹೇಳುತ್ತದೆ, ತಂದೆಗೆ ಮಗನು ಸೇವೆ ಮಾಡುವಂತೆ. ಹಾಗಾದರೆ ಆ ಕೆಲಸ ಎನ್ನುವುದು ನಮ್ಮ ಕುಟುಂಬದ ಕೆಲಸ. ತಂದೆಗೆ ಮಗ ಅಂದರೆ ಅವರು ಮಾಡುವ ಕೆಲಸ ಅವರ ಕುಟುಂಬಕ್ಕೆ ಸೇರಿದ ಕೆಲಸ, ಅದು ತಂದೆಯ ಕೆಲಸ ಅಲ್ಲ, ತಂದೆಗೂ ನಿಮಗೂ ಇರುವಂಥ ಕೆಲಸ. ಆದರೆ ನಾವು ಅದನ್ನು ಅನ್ಯ ಕಾರ್ಯವಾಗಿ ಅನ್ಯವಾಗಿದ್ದೇವೆ. ದೇವರೊಂದಿಗೆ ಮಾತಾಡುವಾಗ, ಪ್ರಾರ್ಥನೆ ಮಾಡುವಾಗ ಕೆಲವರನ್ನ ನೋಡಿ ಅನ್ಯರಂತೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಬೇಕಲ್ಲ ಎನ್ನುವ ಕರ್ತವ್ಯಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಮನಪೂರ್ವಕವಾಗಿ ಮನಸ್ಸು ಬಿಟ್ಟು ತಾವು ನಂಬುವಂತಹ ಪ್ರೀತಿಸುವಂಥ ಒಬ್ಬರೊಂದಿಗೆ ನಾವು ಪ್ರಾರ್ಥನೆ ಮಾಡುವಂತೆ ಮಾತಾಡುವಂತೆ ಇಲ್ಲದೆ ನಮ್ಮ ಮನಸ್ಸು ಅನ್ಯವಾಗಿರುತ್ತೆ. ಕೆಲವು ಸಂದರ್ಭ ನಾವೇ ಅದನ್ನು ಗ್ರಹಿಸಬಹುದು. ಚೆನ್ನಾಗಿರೋರು ಕೂಡ ಕೆಲವೊಮ್ಮೆ ಗ್ರಹಿಸುತ್ತಾರೆ. ಕೆಲವೊಂದು ಸಂದರ್ಭ ನೀವು ನೋಡೋದಾದರೆ, ಒಂದು ಬೈಬಲ್ ಓದೋದಾಗಿರ್ಬೋದು, ಸತ್ಯವೇದವನ್ನು ಓದಿ ನೋಡಬೇಕಾಗಿರ್ಬೋದು, ಅಥವಾ ಒಂದು ಪ್ರಾರ್ಥನೆ ಆಗಿರ್ಬೋದು, ನಮ್ಮ ಮನಸ್ಸು ಬಹಳ ವೇಗಾಗಿ ಅನ್ಯವಾಗಿದ್ದು ಅದರಲ್ಲಿ ಏನು ಅಂಟದೇ ಇರುತ್ತದೆ. ಇದು ಆಗಾಗ ಯಾವಾಗಾದರೂ ಬಂದರೆ ಪರವಾಗಿಲ್ಲ, ಸರಿಪಡಿಸಬಹುದು. ಅದು ನಿರಂತರವಾಗಿ 1 ವರ್ಷ ಓದಿದ್ರೂ ಏನೂ ಅರ್ಥ ಆಗ್ತಾ ಇಲ್ಲ, ಏನೋ ಇವಾಗ ಬಂದು ನಾವು ಓದಬೇಕಲ್ಲ ಅಂತ ಓದ್ತೀವಿ, ಭಯಕ್ಕೋಸ್ಕರವಾಗಿ ಓದ್ತೀವಿ, ಭಯಕ್ಕಾಗಿ ಸೇವೆ ಮಾಡ್ತೀವಿ, ಮನಪೂರ್ವಕವಾಗಿ ಒಂದು ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ನಾವು ಸಾಯುವುದಕ್ಕೆ ಆರಂಭಿಸಿದ್ದೇವೆ. ನಮ್ಮ ಹೃದಯ ಅಂಧಕಾರಪಟ್ಟು ದೇವರ ಕಾರ್ಯಕ್ಕೆ ಅನ್ಯರಾಗಿ ನಾವು ನಮ್ಮನ್ನು ಗ್ರಹಿಸುತ್ತೇವೆ. ಮುಂದಿನ ಕಾರ್ಯವನ್ನು ನೋಡಿ, ಭಾವನೆಗಳು ಇಲ್ಲದ ರೀತಿಯಲ್ಲಿ ಸಕಲ ವಿಧವಾಗಿರುವ ಅಶುದ್ಧಗಳನ್ನು ಆಸಕ್ತಿಯಿಂದ ಮಾಡುವ ಹಾಗೆ ತಮ್ಮನ್ನ ಕಾಮವಿಲಾಸಗಳಿಗೆ ಒಪ್ಪಿಸಿಕೊಡುತ್ತಾರೆ. ಮೊದಲು ಹೋಗುವುದೇನೆಂದರೆ ಭಾವನೆ ಹೊಟ್ಟೋಗುತ್ತೆ. ದೇವರ ಕುರಿತಾಗಿರುವ ಆ ಭಾವನೆ ಹೊರಟೋಗುತ್ತೆ. ಬಹು ಮುಖ್ಯವಾದದ್ದು ಆತ್ಮಿಕ ಜೀವನದಲ್ಲಿ ದೇವರ ಕುರಿತಾಗಿರುವ ಭಾವನೆಯೇ ಮುಖ್ಯವಾದದ್ದು. ನೀವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯಲ್ಲಿ ದೇವರನ್ನು ಗ್ರಹಿಸಬೇಕು. ಸೇವೆ ಮಾಡಿದರೆ ಆ ಸೇವೆಯಲ್ಲಿ ದೇವರನ್ನು ಅನುಭವಿಸಬೇಕು. ಒಂದು ಹಾಡನ್ನು ಹಾಡಿದ್ರೆ ಅದರಲ್ಲಿ ದೇವರನ್ನು ಅನುಭವಿಸಬೇಕು. ಒಂದು ಪ್ರಸಂಗ ಮಾಡಿದ್ರೆ ಅದರಲ್ಲಿ ದೇವರನ್ನು ಅನುಭವಿಸಬೇಕು. ಹಾಗಾದರೆ ದೇವರನ್ನು ಅನುಭವಿಸುವಂತಹ ಭಾವನೆ ಗತಿಸಿ ಹೋದರೆ ಒಂದು ಒಳ್ಳೆಯ ಪ್ರಸನ್ನತೆ ಇರುವಂಥ ಸ್ಥಳದಲ್ಲೇ ಇದ್ದೀವಿ, ದೇವರು ಸಂಚರಿಸುವಂತಹ ಸ್ಥಳದಲ್ಲೇ ಇದ್ದೀವಿ. ಆದರೆ ನನಗೆ ಮನವು ಅನ್ಯವಾಗಿದೆ, ದೇವರನ್ನು ಗ್ರಹಿಸಕ್ಕಾಗ್ತಾ ಇಲ್ಲ, ದೇವರು ನನ್ನ ಸಂಗಡ ಇದ್ದಾರೆ ಎನ್ನುವಂತಹ ಭಾವನೆಯಲ್ಲಿ ನೆಲೆಯಾಗಿರಲು ಸಾಧ್ಯವಿಲ್ಲ. ಯೋಸೇಫನನ್ನು ನೋಡಿ, ಅವರಿಗೆ ನಮ್ಮ ಹಾಗೆ ಹೇಳಿಕೊಡುವುದಕ್ಕೆ ಸಭೆಗಳು ಇಲ್ಲ, ಓದುವುದಕ್ಕೆ ಬೈಬಲ್ ಕೂಡ ಇಲ್ವಲ್ಲ ಯೋಸೇಫನ ಕಾಲಘಟ್ಟದಲ್ಲಿ. ಅಂತಹ ಯೋಸೇಫನು ದೇವರು ತನ್ನೊಂದಿಗೆ ಇದ್ದಾರೆ ಎನ್ನುವಂತಹ ಭಾವನೆಯನ್ನು ಬಲವಾಗಿ ಹೊಂದಿದ್ದ. ಪಾಪ ಮಾಡಲು ಸಂದರ್ಭ ಬಂದಾಗ ಅವರು ಹೇಳಿದರು, ದೇವರ ಕಣ್ಗಳ ಮುಂಭಾಗದಲ್ಲಿ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಇಷ್ಟು ದೊಡ್ಡ ಪಾಪವನ್ನು ಮಾಡಲಿ ಎಂಬುದಾಗಿ ಕೇಳಿದ. ದಾವೀದನ ತನ್ನ ಅನುಭವದಲ್ಲಿ ದೇವರನ್ನ ಯಾವಾಗ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಎನ್ನುತ್ತಾರೆ. ಹಾಗಾದರೆ ದೇವರು ನನ್ನ ಸಂಗಡ ಇದ್ದಾರೆ ಅನ್ನೋದನ್ನು ಅನುಭವಿಸಬೇಕು. ಅಂತ ಒಂದು ಭಾವನೆ ಇಲ್ಲದಿದ್ದರೆ ಸತ್ತವರೆಂಬುದಾಗಿ ಅರ್ಥ. ಲೋಕ ಮರಣದಲ್ಲಿ ಕೂಡ ನೋಡ್ರಿ, ಸ್ವಲ್ಪ ಸ್ವಲ್ಪವಾಗಿ ನಮ್ಮ ದೇಹ ಅದು ಗತಿಸಿ ಹೋಗಿ ಭಾವನೆ ಇಲ್ಲದೆ ಬದಲಾಗುತ್ತೆ. ಅದಕ್ಕೆ ಹೆಸರೇ ಮರಣ ಎಂಬುದಾಗಿ ಹೇಳ್ತೀವಿ. ಇವರು ದೇವರೊಂದಿಗೆ ಇರುವಂತಹ ಭಾವನೆಯನ್ನು ಕಳ್ಕೋತಾರೆ. ಇದು ಅವರ ಗುರುತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕಡೆಯ ಕಾಲದಲ್ಲಿ ನಡೆಯುವುದನ್ನು ಗಮನಿಸಿ. ನೋಹನ ಕಾಲದಲ್ಲಿ ಹೇಗೆ ನಡೆಯಿತೋ ಮನುಷ್ಯ ಕುಮಾರನು ಬರುವಂತಹ ಕಾಲದಲ್ಲಿ ಹಾಗೆಯೇ ನಡೆಯುತ್ತದೆ. ಮನುಷ್ಯರು ಮಾರುವುದು, ಕೊಂಡುಕೊಳ್ಳುವುದು, ಹೆಣ್ಣು ಕೊಡುವುದು, ಹೆಣ್ಣು ತೆಗೆದುಕೊಳ್ಳುವುದು, ಪ್ರಳಯ ತಮ್ಮನ್ನು ಬಾಚಿಕೊಂಡು ಹೋಗುವವರೆಗೂ ಯಾವ ಗ್ರಹಿಕೆಯಲ್ಲಿರ್ತಾರೆ ಅದುವೇ ಮುಖ್ಯ. ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಂಡು
ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿರುವ ಕಾರ್ಯವೇನೆಂದರೆ ಭಾವನೆ ಇಲ್ಲದೆ ಹೊರಟೋಗ್ತಾರೆ. ಈ ಪಾಪವನ್ನು ಮಾಡ್ತಿದ್ದೀವಲ್ಲ, ಇದಕ್ಕೇನು ದಂಡನೆ? ಆ ಭಾವನೆನೇ ಇರಲ್ಲ ಅವರಿಗೆ. ಈಗ ಸಮೀಪ ದಿನದಲ್ಲಿ ನೀವು ನೋಡೋದಾದರೆ ದೊಡ್ಡ ದೊಡ್ಡ ಪಾಪಗಳು ದೇಶದಲ್ಲಿ ನಡೆಯೋದನ್ನು ನೋಡ್ತಾ ಇದ್ದೀವಿ. ಇವರಿಗೆ ಸ್ವಲ್ಪ ಕೂಡ ಆ ಭಾವನೆ ಇಲ್ವಾ ಎಂಬುದಾಗಿ ಯೋಚನೆ ಮಾಡ್ತೀವಿ. ಒಬ್ಬ ದೈವ ಭಕ್ತಿಯ ಭಾವನೆ ಒಬ್ಬನಿಗೆ ಗತಿಸಿ ಹೋದರೆ ಅವನು ಆತ್ಮಿಕ ಮರಣವನ್ನು ಹೊಂದಿದ್ದಾನೆ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಭಾವನೆ ಇಲ್ಲದೆ ಇರುವವರು ಲೋಕ ಪ್ರಕಾರವಾಗಿರುವ ಕಾರ್ಯ ಇದೆ ನೋಡಿ, ಪಾಪ ಕಾರ್ಯ ಇದೆ ನೋಡಿ, ಅದನ್ನು ಆಸಕ್ತಿಯಿಂದ ನಡೆಸುತ್ತಾರೆ. ಯಾಕೆಂದರೆ ದೇವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಸತ್ಯವೇದ ಈ ರೀತಿಯಾಗಿ ಹೇಳಿದೆ, ನಾವು ದೇವರ ಮಕ್ಕಳು ಎನ್ನುವಂತಹ ಭಾವನೆ ಗತಿಸಿ ಹೋದರೆ ಅವನು ಎಲ್ಲ ಪಾಪದಲ್ಲಿಯೂ ಬೀಳುವವನಾಗಿ ಮಾರ್ಪಡ್ತಾನೆ. ಇದು ಒಂದು ರೀತಿಯಾಗಿರುವ ಮರಣ. ದೇವರಿಲ್ಲದೆ ದೇವರನ್ನು ಬಿಟ್ಟು ದೂರವಾಗುವುದು. ಕೆಲವರು ಗ್ರ್ಯಾಜುವಲ್ ಆಗಿ ಸ್ವಲ್ಪ ಸ್ವಲ್ಪವಾಗಿ ದೇವರನ್ನು ಬಿಟ್ಟು ದೂರವಾಗುವ ಸ್ಥಿತಿ ಬರುತ್ತದೆ. ಆದರೆ ತಾವು ದೇವರನ್ನು ಬಿಟ್ಟು ದೂರವಾಗಿರುವುದನ್ನು ಹೊರ ಜಗತ್ತಿಗೆ ತೋರಿಸುವುದಿಲ್ಲ. ಅವರು ಅಲ್ಲಿಯವರೆಗೂ ಆತ್ಮದಿಂದಲೂ ಸತ್ಯದಿಂದಲೂ ಮಾಡುತ್ತಾ ಬಂದ ಕಾರ್ಯವನ್ನೆಲ್ಲ ಈಗ ಯಂತ್ರತನವಾಗಿ ಮಾಡ್ತಾರೆ. ಪ್ರಾರ್ಥನೆ ಇರುವುದಿಲ್ಲ, ಸತ್ಯವೇದ ವಾಕ್ಯ ಇರುವುದಿಲ್ಲ, ಎಲ್ಲವೂ ಮನುಷ್ಯರ ದೃಷ್ಟಿಯಲ್ಲೇ ಇರುತ್ತದೆ ವಿನಃ ಒಳ ಭಾವನೆಯಿಂದ ದೇವರನ್ನು ಹುಡುಕುವಂತಹ ಹೃದಯ ಅವರಲ್ಲಿ ಇರುವುದಿಲ್ಲ. ಈ ರೀತಿಯಾಗಿ ಒಂದು ಕಾರ್ಯ, ಈ ರೀತಿಯಾಗಿರುವಂತಹ ಒಂದು ಗುರುತು ನಮ್ಮ ಜೀವನದಲ್ಲಿ ಬಂದರೆ ಗಮನವಾಗಿರಬೇಕು. ನಾವು ದೇವರನ್ನು ಬಿಟ್ಟು ದೂರವಾಗಲು ಮುಂದಾಗಿದ್ದೇವೆ, ಆತ್ಮಿಕ ಮರಣದ ಒಳಗೆ ಪ್ರವೇಶ ಮಾಡಿದ್ದೇವೆ. ಅದು ಒಂದು ಸಭೆಯೇ ಕೂಡ ಅಂಥ ಕಾರ್ಯದಲ್ಲಿ ಪ್ರವೇಶ ಮಾಡ್ಬೋದು. ಸ್ಮುರ್ನ ಸಭೆಯನ್ನು ನೋಡಿ, ಒಂದು ಸಭೆಯೇ ಸತ್ತ ಸ್ಥಿತಿಯಲ್ಲಿತ್ತಂತೆ. ಸತ್ಯವೇದ ಹೇಳುತ್ತದೆ ನೋಡಿ. ಮೂರನೇ ಮರಣದ ಕುರಿತಾಗಿ ಗಮನಿಸಿ, ಸತ್ಯವೇದ ಹೇಳುವುದೇನೆಂದರೆ, ಸುಖ ಭೋಗವಾಗಿ ಜೀವಿಸುವವರು ಜೀವಂತವಾಗಿ ಸತ್ತವರು. 1 ತಿಮೋತಿಯ ಪುಸ್ತಕ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಸುಖ ಭೋಗವಾಗಿ ಜೀವಿಸುವವಳು ಜೀವಂತವಾಗಿ ಸತ್ತವಳು. ವಿಧವೆಯರ ಬಗ್ಗೆ ಹೇಳಲ್ಪಟ್ಟಂತಹ ಒಂದು ಕಾರ್ಯವನ್ನು ಹೇಳಬೇಕಾದ್ರೆ ದೇವರು ಹೇಳ್ತಾರೆ, ಸುಖ ಭೋಗವಾಗಿ ಜೀವಿಸುವವಳು. ಬಾಳುವವಳು ಅಂದರೆ ಸ್ತ್ರೀಯರ ಬಗ್ಗೆ ಹೇಳಲ್ಪಟ್ಟಿದೆ ಎಂಬುದಾಗಿ ಮಾತ್ರವಲ್ಲ, ಬಾಳುವವನು ಕೂಡ. ಬಾಳುವವನು ಜೀವಂತವಾಗಿ ಸತ್ತವನು. ಸುಖ ಭೋಗವಾಗಿ ಜೀವಿಸುವವರ ಬಗ್ಗೆ ಸತ್ಯವೇದ ಏನು ಹೇಳುತ್ತೆ ಗಮನಿಸಿ. ಯಾಕೆ ನಾವು ಸುಖ ಭೋಗವಾಗಿ ಬಾಳಿದ್ರೆ ತಪ್ಪ? ನಮಗೆ ವಸತಿಯಾಗಿ ಬದುಕುವುದು ಬೇರೆ, ಶ್ರೀಮಂತರಾಗಿ ಬದುಕುವುದು ಕೂಡ ಬೇರೆ. ಆದರೆ ಸುಖ ಭೋಗವಾಗಿ ಬದುಕ್ತೀವಿ ನೋಡಿ, ಹಾಗೇ ಒಂದು ಸುಖವಾದಂಥ ಒಂದು ಬದುಕು, ಎಲ್ಲದರಲ್ಲಿಯೂ ತೇಲುವಂತೆ ಒಂದು ಬದುಕು. ಈ ಸುಖ ಭೋಗವಾಗಿ ಬದುಕುವವರು ಸೋಮಾರಿತನ ಇರುತ್ತೆ ನಿಮಗೆ. ಈ ಸುಖ ಭೋಗವಾಗಿ ಬಾಳ್ತೀವಿ ನೋಡಿ, ಸೋಮಾರಿತನ ನಡೆಯೋದಿಲ್ಲ. ಎಲ್ಲಿ ನೋಡಿದ್ರು ಅವರು ತಮ್ಮ ಸೋಮಾರಿತನಕ್ಕೂ ಅದೇ ಸಂದರ್ಭದಲ್ಲಿ ಅವರ ಪ್ಲೆಷರ್ ಎಂಬುದಾಗಿ ಹೇಳುವ ಅವರ ಆಸಕ್ತಿಗಳಿಗೂ ಸ್ಥಳ ಕೊಡ್ತಾರೆ. ಸೋಮಾರಿಯಾಗಿರಬೇಕು, ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬೇಕು. ಇವೆರಡನ್ನ ಸೇರಿಸಿಯೇ ಸುಖಭೋಗ ಎನ್ನುವ ಹೆಸರು ಕೊಡಲ್ಪಟ್ಟಿದೆ. ಹಾಗಾದರೆ ಯಾವ ಕೆಲಸವೂ ಮಾಡದೆ ಅದೇ ಸಂದರ್ಭದಲ್ಲಿ ಸಂಭ್ರಮವಾಗಿ ಬಾಳ್ತಾರೆ ನೋಡಿ, ಅದಕ್ಕೆ ಹೆಸರು ಸುಖಭೋಗ ಜೀವನ. ಶ್ರೀಮಂತರಾಗಿ ಬಾಳೋದು ಮಾತ್ರ ಅಲ್ಲ, ಶ್ರೀಮಂತರಾಗಿ ಇರುವವರು ಕೂಡ ಕೆಲವರು ಓಡಿ ದುಡಿದು ತಿರುಗಾಡಿ ಪ್ರಯಾಸಪಟ್ಟು ಕೆಲಸ ಮಾಡ್ತಾರೆ. ಇವರು ಏನಂದರೆ ಲೋಕದ ಕಾರ್ಯಗಳನ್ನು ಕಷ್ಟಪಡದೆ ಅನುಭವಿಸಬೇಕು, ಹಾಗೆ ಸುಖಭೋಗವಾಗಿರಬೇಕು. ಹಾಗಾದರೆ ಸುಖಭೋಗವಾಗಿ ಜೀವಿಸುವವರು ಜೀವಂತವಾಗಿ ಸತ್ತವನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಸುಖಭೋಗವಾಗಿ ಜೀವಿಸುವವರ ಬಗ್ಗೆ 2 ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 4-5ನೇ ವಾಕ್ಯಗಳಲ್ಲಿಯೂ ನಮಗೆ ಈ ವಿಧವಾಗಿ ಬಿಟ್ಟು ಮಾಡಿ ತೋರಿಸಲ್ಪಟ್ಟಿದೆ. ದ್ರೋಹಿಗಳನ್ನು, ಗೊತ್ತಿದ್ದೇ ಪಾಪ ಮಾಡುವವರು, 2 ಹೃದಯ ಇರುವವರು, ದೇವರಿಗೆ ಪ್ರಿಯರಾಗಿ ಇಲ್ಲದೆ ಸುಖಭೋಗ ಪ್ರಿಯರಾಗಿರುವವರು. ದೇವರ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಅವರಿಗೇನೆಂದರೆ ಎಲ್ಲವೂ ಸುಖವಾಗಿರಬೇಕು. ಒಂದು ಚಿಕ್ಕ ಕಾರ್ಯವನ್ನು ಕೂಡ ತೆಗೆದಾಕಬಾರ್ದು. ಒಂದು ಪ್ರಾರ್ಥನೆ ಕೂಡ ಮಾಡಲ್ಲ, ದೇವರಿಗೆ ಸಂಬಂಧಪಟ್ಟ ಕಾರ್ಯ ಮಾಡಲ್ಲ. ಆದರೆ ತಮ್ಮ ಅಗತ್ಯತೆ ಎಲ್ಲ ಸಮಯಕ್ಕೆ ನಡೆಯಬೇಕು. ಆ ರೀತಿ ಸಂಭ್ರಮವಾಗಿರುವಂತಹ ಒಂದು ಜೀವನ, ಈ ಒಂದು ಬದುಕೆ ಸುಖಭೋಗ. ದೇವ ಭಕ್ತಿಯ ವೇಷವನ್ನು ಧರಿಸಿ ಅದರ ಫಲವನ್ನು ಬೇಡ ಎಂಬುದಾಗಿ ಹೇಳುವವರಾಗಿರ್ತಾರೆ. ಈ ರೀತಿಯಾಗಿ ಸುಖಭೋಗವಾಗಿ ಜೀವಿಸುವನ್ನು ಬಿಟ್ಟು ನೀನು ದೂರವಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಭೂಮಿಯ ಐಶ್ವರ್ಯವಂತರು, ಅದರ ಬಗ್ಗೆ ಸತ್ಯವೇದ ಹೇಳುವಂತಹ ಕಾರ್ಯವು ಇದೇ ಕಾರ್ಯವನ್ನೇ. ಯಾಕೋಬ 5ನೇ ಅಧ್ಯಾಯ 1-5 ವಾಕ್ಯ. ಅದರವ್ರು ಹೇಳ್ತಾರೆ ನೋಡಿ, ಐಶ್ವರ್ಯವಂತರೇ ಕೇಳಿರಿ, ನಿಮ್ಮ ಮೇಲೆ ಬರುವಂತಹ ನಿರ್ಬಂಧಗಳ ಮುಖಾಂತರ ಗೋಳಾಡಿರಿ,
ಈ ಕಡೆಯ ಕಾಲದಲ್ಲಿ ನಿಮ್ಮ ಮೇಲೆಯೇ ನಿರ್ಬಂಧ ಬರುವಂಥದ್ದಾಗಿದೆ. ಈ ಕಡೆಯ ಕಾಲದಲ್ಲಿ ನಿಮ್ಮ ಮೇಲೆಯೇ ಭಯಂಕರತೆಗಳು ಬರಲಿವೆ. ನೀವು ಅಂದುಕೊಂಡಿದ್ದೀರಾ, ನನ್ನ ಹಣ ನನ್ನ ಕಾಪಾಡುತ್ತದೆ, ಎಷ್ಟೋ ತಪ್ಪು ಮಾಡಿದ್ರೂ ಹಣ ಕಾಪಾಡುತ್ತೆ ಎಂಬುದಾಗಿ. ಒಂದು ಪ್ರತ್ಯೇಕ ಕಾಲದವರೆಗೂ ಹಣಕ್ಕೆ ಅನುಮತಿ ಕೊಡಲ್ಪಟ್ಟಿರುವಂತಹ ಕಾರ್ಯ ಮಾಡುತ್ತೆ. ಆದರೆ ಇನ್ನು ಸ್ವಲ್ಪ ಕಾಲದಲ್ಲಿ ನಿಮ್ಮ ಹಣ ನಿಮ್ಮನ್ನು ಕಾಪಾಡುವುದಿಲ್ಲ. ಕಡೆಯ ಕಾಲದ ಗುರುತಾಗಿ ಸತ್ಯವೇದ ಹೇಳಬೇಕಾದ್ರೆ ಆ ದಿನದಲ್ಲಿ ಬೆಳ್ಳಿಯನ್ನು ಚಿನ್ನವನ್ನು ಬೀದಿಗಳಲ್ಲಿ ತಂದು ಬಿಸಾಡ್ತಾರಂತೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಅವರಿಗೆ ಬೆಳ್ಳಿಯು ಬಂಗಾರ ಅವರನ್ನು ಕಾಪಾಡಲ್ಲ, ಹಣ ಅವರನ್ನು ಕಾಪಾಡೋದಿಲ್ಲ. ಹಾಗಾದರೆ ಕಡೆಯ ಕಾಲದಲ್ಲಿ ನಿಮ್ಮ ಮೇಲೆ ಬರುವಂತಹ ನಿರ್ಬಂಧಗಳಿಂದ ಗೋಳಾಡಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಿಮ್ಮ ಐಶ್ವರ್ಯ ಗತಿಸಿ ನಿಮ್ಮ ವಸ್ತ್ರಗಳು ಅದು ನುಸಿ ಹಿಡಿದು ಹೋಗುತ್ತವೆ. ನಿಮ್ಮ ಬೆಳ್ಳಿಯು ಬಂಗಾರವು ತುಕ್ಕು ಹಿಡಿದು ಅವುಗಳಲ್ಲಿರುವಂತಹ ಕಾರ್ಯ ನಿಮಗೆ ವಿರುದ್ಧವಾಗಿ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಶರೀರವನ್ನು ತಿನ್ನುತ್ತದೆ. ಕಡೆಯ ದಿನದಲ್ಲಿ ಹೋಗಿ ಬೊಕ್ಕಸಗಳನ್ನು ಕೂಡಿಸಿಕೊಂಡಿರಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೊಬ್ಬ ಹೇಳ್ತಾನೆ, ಕಡೆಯ ದಿನ ಕಣಪ್ಪ ಇದು, ಇವಾಗೋಗಿ ಈ ಬೊಕ್ಕಸಗಳನ್ನು ಕೂಡಿಸ್ತಿದೆಯಲ್ಲ, ಇದರಿಂದ ಈ ಒಂದು ಕಾರ್ಯವನ್ನು ಇಟ್ಕೊಂಡಿರೋದ್ರಿಂದ ಏನೆಲ್ಲ ಆಪತ್ತು ಬರುತ್ತೆ ಎಂಬುದಾಗಿ ಅವರು ಹೇಳ್ತಾರೆ. ಈಗ ಅವರು ಹೇಳುವುದಕ್ಕೂ ಇವತ್ತು ಬಹುತೇಕವಾಗಿ ಸೇವಕರು ಹೇಳುವುದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನೋಡಿ. ಈಗ ಸಮೀಪ ಕಾಲವಾಗಿ ಹಣವನ್ನು ಹುಡುಕಲು ಹೇಳ್ಕೊಡ್ತಾ ಇದ್ದಾರೆ. ಶ್ರೀಮಂತರಾಗಿ ಮಾರ್ಪಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಹಣವನ್ನು ಯೇಸುವನ್ನಿಟ್ಟು ಕೂಡಿಸುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಬಹಳ ಉಪದೇಶಗಳನ್ನು ಮಾಡುವುದಕ್ಕೆ ಬಹಳ ಸಭೆಗಳು ಉಂಟು. ಹೇಗೆ ದುಡ್ಡನ್ನು ಮಾಡುವುದು, ಯಾವ ರೀತಿ ದೇವರನ್ನ ಸ್ತೋತ್ರ ಮಾಡೋದ್ರಿಂದ ಯಾವ ರೀತಿ ಹಣ ಬರುತ್ತೆ, ವಾಗ್ದಾನಗಳನ್ನು ಹೇಳಿ ಪ್ರಾರ್ಥನೆ ಮಾಡೋದ್ರಿಂದ ಹೆಂಗೆ ಕಾಸು ಬರುತ್ತೆ, ಸತ್ಯವೇದದಲ್ಲಿ ಯಾವುದನ್ನು ಉಪಯೋಗ ಮಾಡಿದ್ರೆ ಹಣ ಬರುತ್ತೆ, ಇದಕ್ಕೆಲ್ಲ ಹೇಳಿಕೊಟ್ಟು ಹಣದ ಮೇಲೆ ನಮಗೆ ಆಸೆಯನ್ನು ಉಂಟು ಮಾಡ್ತಾರೆ ಸೇವಕರು. ಅವರು ಇದನ್ನು ಮಾತಾಡುವವನು ಶ್ರೀಮಂತನಾಗಿದ್ದಾನೆ, ಕೇಳುವವನು ಇದ್ದಾರಾ ಎಂಬುದಾಗಿ ನಮಗೆ ಹೇಳಕ್ಕೆ ಗೊತ್ತಿಲ್ಲ. ಕೇಳುವವನು ಅದೇ ರೀತಿ ಕುಳಿತು ಕೇಳ್ತಾ ಇದ್ದಾನೆ. ಆದರೆ ಮಾತಾಡುವವರು ಇದನ್ನು ಕಾರಣವಾಗಿ ತೋರಿಸಿ ಜನಗಳ ಬಳಿ ಬಹಳ ಕಾಣಿಕೆಗಳನ್ನು ಪಡೆದು ತಮ್ಮ ವಸತಿಯನ್ನು ಅಧಿಕರಿಸ್ತಾ ಇದ್ದಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ಕಡೆಯ ಕಾಲ ಎನ್ನುವುದು ಬೆಳ್ಳಿಯನ್ನ ಬಂಗಾರವನ್ನ ಕೂಡಿಸುವಂಥ ಕಾಲವಲ್ಲ. ಇವಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ, ಹಣವು ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಕಾಣಿಸುತ್ತೆ. ಹಣವಿದ್ದರೆ ನಾವು ತಪ್ಪಿಸಿಕೊಳ್ಳಬಹುದು. ಹಣವಿದ್ದರೆ ಅದು ನಮ್ಮನ್ನು ಕಾಪಾಡುತ್ತದೆ. ಹಣ ನಮಗೋಸ್ಕರ ಮಾತಾಡುತ್ತೆ. ಇದು ಒಂದು ಪ್ರತ್ಯೇಕ ಕಾಲ ಇಂತಹ ಮಾಯ ಬಿಂಬ ಉಂಟಾಗುತ್ತೆ. ದೇವರು ಹಣದ ಮೇಲೂ ಆಸ್ತಿಯ ಮೇಲಿರುವಂತಹ ಮಾಯ ಬಿಂಬವನ್ನು ತೆಗೆದಾಕಲಿದ್ದಾರೆ. ಇನ್ನು ಮುಂದೆ ಯಾರು ಭಯಪಡ್ತಾರೆ ಅಂದರೆ, ಐಶ್ವರ್ಯವಂತರು ಭಯಪಡ್ತಾರಂತೆ, ಗೋಳಾಡುತ್ತಾರಂತೆ, ಭೂಮಿಯಲ್ಲಿ ಬೊಕ್ಕಸಗಳನ್ನು ಕೂಡಿಸಿದವರು. ಆದ್ದರಿಂದ ದೇವರು ಹೇಳ್ತಾರೆ, ಭೂಮಿಯಲ್ಲಿ ಬೊಕ್ಕಸವನ್ನು ಕೂಡಿಸಬೇಡಿ. ಹಾಗಾದರೆ ಇನ್ನು ಮುಂದೆ ಐಶ್ವರ್ಯವಂತರಾಗಿರುವವರೇ ಗುರಿಯಾಗುತ್ತಾರೆ, ಅವರೇ ಗೋಳಾಡಿ ಬೀಳುವರಾಗಿರ್ತಾರೆ. ಈ ರೀತಿ ಯಾಕೋಬನು ತನ್ನ ಕಾಲದಲ್ಲಿ ಎಚ್ಚರಿಸಿ ಹೇಳುವಾಗ ಈ ನೂತನ ಉಪದೇಶಕರು ನಮ್ಮನ್ನು ಶ್ರೀಮಂತರಾಗಲು ಹೇಳ್ತಾರಲ್ಲ, ಅದನ್ನು ಹುಡುಕಿರಿ, ಅದಕ್ಕೋಸ್ಕರ ಚರ್ಚಿಗೆ ಬನ್ನಿ, ಅದಕ್ಕೋಸ್ಕರ ಈ ವಾಕ್ಯವನ್ನು ಓದಿರಿ, ಅದಕ್ಕಾಗಿ ಸೇವೆಯನ್ನು ಮಾಡಿರಿ, ಅದಕ್ಕಾಗಿಯೇ ಕಾಣಿಕೆಯನ್ನು ಕೊಡ್ರಿ, ಇವೆಲ್ಲ ನಮಗೆ ಮತ್ತೆ ಮತ್ತೆ ಹೇಳ್ಕೊಡ್ತವ್ರಲ್ಲ. ಹಾಗಾದರೆ ಇದಕ್ಕೂ ಸತ್ಯವೇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿದ್ರಾ? ಯೇಸು ಹೇಳಿದರು, ಲೋಕ ಚಿಂತನೆಯು ಐಶ್ವರ್ಯ ಮೋಹವು ಕರ್ತನ ವಾಕ್ಯವನ್ನು ಇರುಕಿಸುತ್ತದೆ. ಭೂಮಿಯಲ್ಲಿ ನಮಗೆ ಬೊಕ್ಕಸಗಳನ್ನು ಕೂಡಿಸಿಡಬೇಡಿ ಅಂತ ಹೇಳಿದರು. ಯಾಕೆ ಗೊತ್ತಾ? ಅದರ ಗುಣ ಏನಂತ ನೀವು ಕೇಳುವುದಾದರೆ, ಹಣವು ಸೌಲಭ್ಯವೂ ಇದ್ದರೆ ಅದು ಸ್ವಲ್ಪ ಸ್ವಲ್ಪವಾಗಿ ದೇವರ ವಾಕ್ಯವನ್ನು ನಮ್ಮ ಹೃದಯದಿಂದ ಇರುಕಿಸಿ ಹಾಕುತ್ತದೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 22ರಲ್ಲಿ ಹೇಳ್ತಾರೆ, ಮುಳ್ಳಿರುವಂತಹ ಸ್ಥಳದಲ್ಲಿ ಬಿತ್ತಲ್ಪಟ್ಟವನು ವಾಕ್ಯವನ್ನು ಕೇಳುವವನಾಗಿದ್ದರೂ ಲೋಕ ಚಿಂತನೆಯು ಐಶ್ವರ್ಯದ ಮೋಹವು. ಐಶ್ವರ್ಯ ಅಲ್ಲ, ಆ ಐಶ್ವರ್ಯದ ಮೇಲೆ ಆಸೆ ಪಡುವಂತೆ ಹೇಳ್ತಾರೆ ನೋಡಿ. ಆ ಒಂದು ಮೋಹ ವಾಕ್ಯವನ್ನು ಇರುಕಿಸಿ ಹಾಕುವುದರಿಂದ ಅವನು ಫಲವಿಲ್ಲದೆ ಹೋಗುತ್ತಾನೆ. ಇದು ದೇವರು ಹೇಳಿದ ಮಾತು. ಹಾಗಾದರೆ ಐಶ್ವರ್ಯದ ಮೋಹ, ಐಶ್ವರ್ಯವನ್ನು ಹುಡುಕಬೇಕು ಎನ್ನುವಂತಹ ಒಂದು ಕಾರ್ಯ, ಐಶ್ವರ್ಯವನ್ನು ಹೊಂದಬೇಕು ಎನ್ನುವುದಕ್ಕಾಗಿ ಮಾಡುವ ಕೃತ್ಯಗಳು, ಅದಕ್ಕಾಗಿಯೇ ಪ್ರಾರ್ಥನೆ, ಅದಕ್ಕಾಗಿಯೇ ಸತ್ಯವೇದ ವಾಕ್ಯ, ಅದಕ್ಕೋಸ್ಕರವೇ ವಾಗ್ದಾನ, ಅದಕ್ಕಾಗಿಯೇ ಸಭೆ. ಕಾಣಿಕೆ ಕೊಟ್ಟರು ಕೂಡ ನೀವು ಕೊಟ್ಟು ನೋಡಿ, ದೇವರು 10ರಷ್ಟು ಹಿಂದಿರುಗಿ ಕೊಡ್ತಾರೆ. ಹಂಗೆ ಹೇಳಿದ್ರೆ ಅವ್ನು ಕಾಣಿಕೆ ಆಗ್ತಾನೆ. ಹಾಗಾದರೆ ಹಣದ ಮೇಲೆ ಬೈಕಿಯನ್ನು ಸ್ವಲ್ಪ ಸ್ವಲ್ಪವಾಗಿ ಅಧಿಕರಿಸಿಟ್ಟಿದ್ದೀವಿ. ಸತ್ಯವೇದ ಹೇಳುತ್ತೆ, ಐಶ್ವರ್ಯ ಮೋಹಕ್ಕೆ ಸ್ಥಳ ಕೊಟ್ಟರೆ ನಿಮ್ಮಲ್ಲಿ ವಾಕ್ಯ ಕೆಲಸ ಮಾಡಲ್ಲ. ಆ ವಾಕ್ಯವನ್ನು ಅದು ಇರುಕಿಸಿ ಹಾಕುತ್ತದೆ. ಐಶ್ವರ್ಯವಂತರು ಪರಲೋಕದಲ್ಲಿ ಪ್ರವೇಶ ಮಾಡುವುದು ಕಷ್ಟ ಎಂಬುದಾಗಿ ಇದರಿಂದಲೇ ದೇವರು ಹೇಳಿದರು.
ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 23-24 ನೋಡ್ರಿ. ಆಗ ಯೇಸು ತಮ್ಮ ಶಿಷ್ಯರನ್ನ ನೋಡಿ, ಐಶ್ವರ್ಯವಂತರು ಪರಲೋಕದಲ್ಲಿ ಪ್ರವೇಶ ಮಾಡುವುದು ಕಷ್ಟ ಎಂಬುದಾಗಿ ನಿಜ ನಿಜವಾಗಿ ನಿಮಗೆ ಹೇಳುತ್ತೇನೆ. ಮೇಲು ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡುವುದಕ್ಕಿಂತಲೂ ಒಂಟೆಯಾದದ್ದು ಸೂಜಿಯ ಕಣ್ಣಲ್ಲಿ ನುಗ್ಗುವಂಥದ್ದು ಸುಲಭವಾಗಿರುತ್ತೆ ಎಂಬುದಾಗಿ. ಒಂದು ಸೂಜಿಯ ಒಂದು ಕಣ್ಣಲ್ಲಿ ಒಂಟೆ ಹೋಗುವುದು ಈಸಿಯಾಗಿರುತ್ತಂತೆ. ಯಾಕೆಂದರೆ ಐಶ್ವರ್ಯವಂತರು ಈ ವಾಕ್ಯಕ್ಕೆ ಅದರಲ್ಲಿ ಬೆಳೆದು ಕ್ರಿಯೆ ಮಾಡುವುದಕ್ಕೆ ಸ್ಥಳ ಕೊಡಲ್ಲ, ಹೋಗ್ತಾನೆ. ಸ್ವಲ್ಪ ಹೊತ್ತು ಕುಳಿತು ಕೇಳ್ತಾರೆ ಬಾಯ್ದಲ್ಲಿ, ಆಗ ಇದರಿಂದ ನಮಗೆ ದುಡ್ಡು ಬರುತ್ತೆ ಅಂದರೆ ಅದಕ್ಕೋಸ್ಕರ ಓದ್ತಾನೆ. ಈ ಒಂದು ವಾಕ್ಯ ಒಳಗೆ ಹೋಗುತ್ತದೆ, ಆದರೆ ಫಲ ಕೊಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಮುಳ್ಳಿರುವ ಸ್ಥಳದಲ್ಲಿ ವಾಕ್ಯ ಒಳಗೋಯ್ತು, ಆದರೆ ಬೆಳೆಯಲಿಲ್ಲ, ವಾಕ್ಯ ಬೆಳೆಯುವುದಿಲ್ಲ. ಹಾಗಾದರೆ ಐಶ್ವರ್ಯದ ಮೇಲಿರುವಂತಹ ಮೋಹ ಎನ್ನುವುದು ವಾಕ್ಯವನ್ನು ಇರುಕಿಸಿ ಹಾಕುವಂಥ ಒಂದು ಮುಳ್ಳು. ಹಾಗಾದರೆ ಇದಕ್ಕೆ ಸ್ಥಳವನ್ನು ಕೊಟ್ಟವನು ಸುಖಭೋಗವಾಗಿ ಬದುಕುವವನು, ಜೀವಂತವಾಗಿ ಸತ್ತಿರುವವನು, ಅವನ ಕೃತ್ಯಗಳು ವ್ಯತ್ಯಾಸವಾಗಿರುತ್ತೆ. ದೇವರ ವಾಕ್ಯ ಇದರ ಕುರಿತಾಗಿ ನಮಗೆ ಎಚ್ಚರಿಸಿ ಹೇಳಿರುವಂಥದ್ದಾಗಿದೆ. ಆದ್ದರಿಂದ ದೇವರು ಹೇಳುತ್ತಾರೆ, ಭೂಮಿಯನ್ನು ನಿಮಗೆ ಬೊಕ್ಕಸಗಳನ್ನು ಕೂಡಿಸಬೇಡಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19, 20, 21. ಇಲ್ಲಿ ಉಳುವು ನುಸಿಯು ಅದನ್ನು ಕೆಡಿಸುತ್ತದೆ, ಇಲ್ಲಿ ಕಳ್ಳರು ಕನ್ನ ಹಾಕುವವರು ಇದ್ದಾರೆ. ಪರಲೋಕದಲ್ಲಿ ನಮಗೆ ಬೊಕ್ಕಸಗಳನ್ನು ಕೂಡಿಸಿಡಿರಿ, ಅಲ್ಲಿ ಉಳವಿರುವುದಿಲ್ಲ, ನುಸು ಹಿಡಿಯುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಹಾಕುವವರು ಇಲ್ಲ. ಯಾಕೆ ನಿಮ್ಮ ಕಾರ್ಯವನ್ನು ಈ ಭೂಮಿಯಲ್ಲಿ ಸೇರಿಸಬಾರದು? ಯಾಕೆ ಬೊಕ್ಕಸವನ್ನು ಪರಲೋಕದಲ್ಲಿ ಕೂಡಿಸಲು ಹೇಳ್ತಾರೆ ಎನ್ನುವುದಕ್ಕೆ ಕಡೆಯದಾಗಿ ಒಂದು ಕಾರಣವನ್ನು ಹೇಳುತ್ತಾರೆ. ನಿಮ್ಮ ಗಂಟು ಎಲ್ಲಿ ಇರುತ್ತದೋ ನಿಮ್ಮ ಹೃದಯ ಅಲ್ಲೇ ಇರುತ್ತದೆ. ಇನ್ನೂ ಅದನ್ನು ವಿವರವಾಗಿ ಹೇಳಬೇಕೆಂದರೆ, ನಿಮ್ಮ ಮನಸ್ಸು ಎಲ್ಲಿರುತ್ತದೋ ನಾಳೆ ನೀವು ಅಲ್ಲಿಯೇ ಇರುತ್ತೀರಾ. ಪರಲೋಕದಲ್ಲಿ ನಿಮ್ಮ ಹೃದಯವಿದ್ದರೆ ನೀವು ಪರಲೋಕದಲ್ಲಿರುತ್ತೀರಾ. ಭೂಮಿಯಲ್ಲಿ ನಮ್ಮ ಹೃದಯ ಇರುವುದಾದರೆ ಕಡೆಯವರೆಗೂ ಅದು ಪರಲೋಕವನ್ನು ಯೋಚನೆ ಮಾಡದಷ್ಟು ಇರುಳಾದ ಸ್ಥಿತಿಯಲ್ಲಿ ಹೊರಟೋಗುತ್ತೆ. ನಮ್ಮ ಹೃದಯ ಯಾವಾಗಲೂ ಪರಲೋಕದಲ್ಲಿರಬೇಕು. ಹಾಗಾದರೆ ಶರೀರದಲ್ಲಿ ಸತ್ತವರು ಲೋಕದಲ್ಲಿ ಕ್ರಿಯೆ ಮಾಡೋಕ್ಕಾಗಲ್ಲ. ಆತ್ಮದಲ್ಲಿ ಸತ್ತವನು ಹೊರಗೆ ಜೀವಂತವಾಗಿರುವನಾಗಿ ಕ್ರಿಯೆ ಮಾಡಲು ಸಾಧ್ಯ. ಇವರಲ್ಲಿ ಕೆಲವರು ದೇವರನ್ನು ಬಿಟ್ಟು ದೂರವಾಗಿದ್ದರಿಂದ ಸತ್ತವರು, ಕೆಲವರು ಪಾಪಕ್ಕೂ ಅಕ್ರಮಕ್ಕೂ ಸ್ಥಳ ಕೊಟ್ಟದರಿಂದ ಸತ್ತವರು. ಮೂರನೇದಾಗಿ ಐಶ್ವರ್ಯದ ಮೇಲೆಯೂ ಸುಖಭೋಗದ ಮೇಲೆಯೂ ಆಸಕ್ತಿ ಇಟ್ಟದರಿಂದ ದೇವರನ್ನು ಬಿಟ್ಟು ದೂರವಾಗಿ ಸತ್ತವರು. ಹಾಗಾದರೆ ಸತ್ತವರ ಕ್ರಿಯೆ ಹೆಂಗಿರುತ್ತೆ? ಕರ್ತನ ಸತ್ಯವೇದ ಹೇಳುವುದನ್ನು ವೇಗವಾಗಿ ನಾವು ಓದಿ ಮುಗಿಸೋಣ. ಯೂದನ ಪುಸ್ತಕ 1ನೇ ಅಧ್ಯಾಯ 10, 11, 12 ವಾಕ್ಯಗಳಲ್ಲಿ ಈ ಸತ್ತವರು ಮಾಡುವಂತಹ ಕೆಲಸಕ್ಕೆ ಬಹಳ ಉದಾಹರಣೆ ಏನೆಲ್ಲ ಅವನ ಬಳಿ ಇರುತ್ತೆ ಎಂಬುದನ್ನು ತೋರಿಸುತ್ತಾರೆ. ಯೂದ 1ನೇ ಅಧ್ಯಾಯ 10-12 ವಾಕ್ಯಗಳು. ಇವರು ತಮಗೆ ಗೊತ್ತಿಲ್ಲದಿರುವವರನ್ನ ದೂಷಣೆ ಮಾಡ್ತಾರೆ. ಅವನಿಗೆ ಗೊತ್ತಿಲ್ಲ, ಪರಲೋಕ ಗೊತ್ತಿಲ್ಲ, ದೂಷಣೆ ಮಾಡ್ತಾನೆ. ಒಬ್ಬ ಮನುಷ್ಯನ ಕುರಿತಾಗಿ, ಒಬ್ಬ ಸೇವಕನ ಬಗ್ಗೆ ಗೊತ್ತಿಲ್ಲ, ದೂಷಣೆ ಮಾಡ್ತಾನೆ. ಅವನಾಗಿ ಒಂದು ಕಲ್ಪನೆ ಮಾಡಿಕೊಂಡು ಇವನು ಹಿಂಗೆ ಇರಬೇಕು, ಇವನ ಪಾಪದಲ್ಲೇ ಇರಬೇಕು, ಕ್ರೈಸ್ತ ಸೇವಕನ ಪಾಪವಾಗೇ ಇರುತ್ತಾನೆ, ಅವನ ಅಕ್ರಮವನ್ನೇ ಮಾಡುತ್ತಾನೆ, ಒಳಗೊಳಗೆ ಬೇರೆ ನಡೀತಾ ಇದೆ, ಅವನಿಗೆ ಗೊತ್ತಿಲ್ಲ, ಏನು ದೃಶ್ಯವಾಗಿ ಏನು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವುದಕ್ಕೆ ಇವರು ಕೊಡುವಂಥ ಬಿಲ್ಡಪ್ ನೀವು ನೋಡೋದಾದರೆ ಸಪೋರ್ಟ್ ಮಾಡುವುದಾಗಿರ್ಬೋದು, ವಿರೋಧ ಮಾಡೋದಾಗಿರ್ಬೋದು, ಪಕ್ಕದಲ್ಲಿದ್ದು ನೋಡಿದ ಹಾಗೆ ಮಾತಾಡ್ತಾರೆ. ಹಾಗಾದರೆ ಗೊತ್ತಿಲ್ಲದೆ ಇರುವಂಥದ್ದನ್ನು ದೂಷಣೆ ಮಾಡುತ್ತಾರೆ. ಪರಲೋಕದ ಬಗ್ಗೆ ಗೊತ್ತಿಲ್ಲ, ದೇವರಾತ್ಮರ ಬಗ್ಗೆ ಗೊತ್ತಿಲ್ಲ, ಪರಲೋಕದ ಕೃತ್ಯಗಳ ಬಗ್ಗೆ ಗೊತ್ತಿಲ್ಲ, ರಕ್ಷಣೆ ಬಗ್ಗೆ ಅವರಿಗೆ ಗೊತ್ತಿಲ್ಲ, ದೇವರ ಮಕ್ಕಳ ಕೃತ್ಯಗಳ ಬಗ್ಗೆ ಗೊತ್ತಿಲ್ಲ, ದೂಷಣೆ ಮಾಡ್ತಾರೆ. ಅದನ್ನಿಟ್ಟವರಿಗೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಿರುವ ಹಾಗೆ ತೋರಿಸ್ತಾರೆ. ಬುದ್ಧಿ ಇಲ್ಲದಿರುವಂತಹ ಮೃಗಗಳ ಹಾಗೆ ಅವರ ಗುರುತು. ಸತ್ತವರು ಮಾಡುವಂತಹ ಕೃತ್ಯಗಳನ್ನು ನೋಡಿ ಸತ್ಯ ಕ್ರಿಯೆಗಳು ಎಂಬುದಾಗಿ ಅದಕ್ಕೆ ಹೆಸರು ಹೇಳಿದೆ ನಾನು. ಅದೇನು ಮಾಡ್ತಾರೆ ಅಂದರೆ ಗೊತ್ತಿಲ್ಲದೆ ಇರುವಂಥವುಗಳನ್ನು ದೂಷಣೆ ಮಾಡ್ತಾರೆ. ಎರಡನೇದಾಗಿ ಅವರು ಸ್ವಭಾವಕ್ಕನುಸಾರ ತಮಗೆ ತಿಳಿದಿರುವಂಥವುಗಳಿಂದ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ನಿನ್ನ ಅರಿವೇ ನಿನ್ನನ್ನು ಕೆಡಿಸುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅವನಿಗೆ ಗೊತ್ತಿರುವುದನ್ನು ಇಟ್ಟು ಇದುವೇ ಕಂಡ್ರೆ ಸರಿ, ಇದು ಹಿಂಗೆ ಇರುತ್ತೆ, ಅದು ಹಾಗೆ ಇರುತ್ತೆ ಎಂಬುದಾಗಿ ಹೇಳಿ ತನ್ನನ್ನೇ ತಾನೇ ವಂಚಿಸಿಕೊಳ್ಳುತ್ತಾನೆ. ಮೂರನೇ ಗುರುತನ್ನು ನೋಡಿ, ಇವರಿಗೆ ಅಯ್ಯೋ, ಇವರು ಕಾಯಿನನ ಮಾರ್ಗದಲ್ಲಿ ನಡೆದು. ಕಾಯಿನನು ಎಂಥ ದಾರಿಯಲ್ಲಿ ನಡೆದರು? ಕಾಯಿನನು ತಾನು ಅಂಗೀಕರಿಸಲ್ಪಡಲಿಲ್ಲ ಎನ್ನುವುದಕ್ಕಾಗಿ ನಿಮ್ಮನ್ನೊಬ್ಬರು ಅಂಗೀಕರಿಸ್ತಿಲ್ಲ ಅಂದರೆ
ಒಬ್ಬರು ಸ್ವೀಕರಿಸಲಿಲ್ಲ ಅಂದರೆ, ಅಂಗೀಕರಿಸಲಿಲ್ಲ ಅಂದರೆ ಏನು ಮಾಡಬೇಕು? ಆ ಅಂಗೀಕಾರವನ್ನು ಹೊಂದುವುದಕ್ಕೆ ಏನು ಮಾಡಬೇಕು? ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಅಂಗೀಕರಿಸಲ್ಪಟ್ಟವನಿದ್ದಾನೆ ನೋಡಿ, ಅವನ ಮೇಲೆ ಕೋಪವಾಗಿ ಅವನನ್ನು ಕೊಲೆ ಮಾಡೋದು. ಕಾಯಿನನ ದಾರಿಯಲ್ಲಿ ನೀವು ಒಂದು ವೇಳೆ ಕೊರತೆ ಉಳ್ಳವರಾಗಿದ್ದರೆ, ಆ ಕೊರತೆಯನ್ನು ನೀಗಿಸುವುದಕ್ಕೂ ಪರಿಪೂರ್ಣತೆಯನ್ನು ಹೊಂದುವುದಕ್ಕೂ ನೀವು ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಪರಿಪೂರ್ಣತೆಯನ್ನು ಹೊಂದಿದ ನೋಡಿ, ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡಬಾರದು, ಅವನ ಮೇಲೆ ಉರಿಗೊಂಡವನಾಗಿ ನೋಡಬಾರದು. ಕಾಯಿನನ ದಾರಿ ಅದುವೇ. ಎಲ್ಲಿ ನಾನು ತಪ್ಪು ಮಾಡಿದೆ, ಯಾಕೆ ದೇವರನ್ನು ತಳ್ಳಿಬಿಟ್ಟರು ಎನ್ನುವುದನ್ನು ಸ್ವಲ್ಪ ಕುಳಿತು ಯೋಚನೆ ಮಾಡಿದ್ರೆ ಬೇರೆ ಥರ. ಅದನ್ನು ಬಿಟ್ಟು ದೇವರನ್ನು ಉಪಯೋಗ ಮಾಡ್ತಾರಲ್ವಾ, ದೇವರವನೊಂದಿಗೆ ಇದ್ದಾರೆ, ಅವನು ಹೇಳಿದರೆ ದೇವರು ಕೇಳ್ತಾರಲ್ಲ ಎಂಬುದಾಗಿ ನೋಡಿ ಅವನ ಮೇಲೆ ಕೋಪಗೊಂಡು ಆ ಕಾರ್ಯವನ್ನು ಅವನು ಮಾಡಿದ. ಇದೇ ಸತ್ತಂಥ ಕ್ರಿಯೆ. ಕಾಯಿನನ ದಾರಿ ಹಾಗೆಯೇ. ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ಅಂಗೀಕರಿಸಲಿಲ್ಲ. ಆಗ ಕಾಯಿನನು ಬಹಳ ಉರಿಗೊಂಡವನಾಗಿ, ಹಾಗಾದರೆ ದೇವರ ಮಕ್ಕಳ ಮೇಲೆ ಉರಿಗೊಳ್ಳುತ್ತದೆ. ಅವನ ಮುಖಭಾವ ಬೇರ್ಪಟ್ಟಿತ್ತು. ಆಬೇಲನಿಗೆ ವಿರುದ್ಧವಾಗಿ ಎದ್ದು, ದೇವ ಜನಗಳಿಗೆ ವಿರುದ್ಧವಾಗಿ ಎದ್ದು, ಈ ದಾರಿಯಲ್ಲೆಲ್ಲ ನೀವು ಹೋಗಬೇಡ್ರಿ, ಅವನನ್ನು ಕೊಲೆ ಮಾಡಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಮೂರನೇದಾಗಿ ನೋಡಿ, ಅದರ ಕುರಿತು ದೇವರ ಬಳಿ ಮರೆ ಮಾಡಿದ. ಕೊಲೆ ಮಾಡಿಬಿಟ್ಟ. ಆದಿಕಾಂಡ 4ನೇ ಅಧ್ಯಾಯ 8ನೇ ವಾಕ್ಯವು ಹೇಳುತ್ತದೆ, ಕಾಯಿನನು ತನ್ನ ಸಹೋದರನಾಗಿರುವ ಆಬೇಲನೊಂದಿಗೆ ಮಾತಾಡಿದ. ಅವರು ಹೊರಗಡೆ ಇರುವಾಗ ಕಾಯಿನನು ತನ್ನ ಸಹೋದರನಾಗಿರುವ ಆಬೇಲನಿಗೆ ವಿರುದ್ಧವಾಗಿ ಎದ್ದು ಅವನನ್ನು ಕೊಲೆ ಮಾಡಿದ. ಅದೊಂದು ಪಾಪ. ಅನಂತರ ಮೂರನೇದು ನೋಡಿ, ದೇವರು ಕೇಳುತ್ತಾರೆ, ಆ ಕೊಲೆಯನ್ನು ಮರೆ ಮಾಡುತ್ತಾನೆ, ಸುಳ್ಳು ಹೇಳ್ತಾನೆ, ದೇವರ ಬಳಿ ಸುಳ್ಳು ಹೇಳ್ತಾನೆ. ಇದೆಲ್ಲ ಕಾಯಿನನ ಮಾರ್ಗ. ದೇವರು ಕಾಯಿನನನ್ನು ನೋಡಿ 9ನೇ ವಾಕ್ಯ, ನಿನ್ನ ಸಹೋದರನಾಗಿರುವ ಏಬೇಲನು ಎಲ್ಲಿ ಅಂತ ಕೇಳಿದರು. ಅದಕ್ಕವನು, ನಾನರಿಯೇನು, ಸುಳ್ಳು, ನನ್ನ ಸಹೋದರನಿಗೆ ನಾನೇನು ಕಾವಲುಗಾರನಂತ ಕೇಳ್ತಾನೆ. ತಪ್ಪನ್ನು ಮರೆ ಮಾಡ್ದ, ಸುಳ್ಳು ಹೇಳ್ದ, ಕೊಲೆ ಮಾಡ್ದ, ದೇವ ಜನಗಳ ಮೇಲೆ ಹೊಟ್ಟೆ ಕಿಚ್ಚುಪಟ್ಟ, ತನ್ನ ಸ್ವಭಾವವನ್ನು ತನ್ನ ಕಾರ್ಯವನ್ನು ಮಾರ್ಪಡಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡದೆ ಸಹೋದರನ ಮೇಲೆ ಕೋಪಗೊಂಡ. ಇದೆಲ್ಲ ಕಾಯಿನನ ಮಾರ್ಗ. ಇದರಲ್ಲೆಲ್ಲ ಒಟ್ಟೋಗ್ಬಿಡಬೇಡಿ. ಸತ್ತ ಕ್ರಿಯೆಗಳನ್ನು ಮಾಡುವವರು ಆ ರೀತಿಯೇ ಇರುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಅವ್ರು ಏನು ಮಾಡ್ತಾರೆ, ಬಿಳಾಮನು ಕೂಲಿಗೋಸ್ಕರವಾಗಿ ವಂಚನೆಯಲ್ಲಿ ಮುಂದೆ ಹೋದ. ಅನಂತರ ಅದೇ ರೀತಿ ಕೊರಹನು ವಿರೋಧವಾಗಿ ಮಾತಾಡಿದಂತಹ ಪಾಪದಲ್ಲಿ ಕೆಟ್ಟು ಹೋದನು. ಈ ರೀತಿಯೆಲ್ಲ ನೀವು ಹೋಗಬಾರದು. ದೇವರ ಕಾರ್ಯವನ್ನು ವ್ಯಾಪಾರ ಮಾಡಿ ಅದನ್ನಿಟ್ಟು ವಸ್ತುವನ್ನು ಸಂಪಾದನೆ ಮಾಡಿ, ಬಿಳಾಮನು ದೇವ ಜನಗಳನ್ನು ಅವನು ಕೆಟ್ಟೋದ್ರೂ ಪರವಾಗಿಲ್ಲ, ನಾಶವಾದರೂ ಪರವಾಗಿಲ್ಲ ಅಂತೇಳಿ ಅನೀತಿಯಾಗಿರುವ ಒಂದು ಆಲೋಚನೆಯನ್ನು ಹೇಳಿ. ಇವತ್ತು ಹಾಗೆಯೇ ನಮ್ಮ ಕೈಯಲ್ಲಿರುವಂತಹ ಮಂದೆ ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ಅವರೆಲ್ಲ ದೇವರಿಂದ ಕಳುಹಿಸಲ್ಪಟ್ಟವರು, ದೇವನವರು. ಹಾಗಾದರೆ ಪುಲ್ಪಿಟ್ಟಲ್ಲಿ ನಿಂತು ಅಥವಾ ನಾನೊಂದು ಸಭೆಯಲ್ಲಿ ಇದ್ದು ದೇವ ಜನಗಳು ಕೆಟ್ಟು ಹೋಗುವುದಕ್ಕೆ ನಾವು ತಪ್ಪಾದ ಸೇವೆಯನ್ನು ಮಾಡಿದರೆ ಅದು ಬಿಳಾಮನು ಕೂಲಿಗೋಸ್ಕರವಾಗಿ ದೇವ ಜನಗಳ ನಾಶನಕ್ಕೆ ಮಾರಿದಂತಹ ಪಾಪಕ್ಕೆ ಸಮವಾಗಿರುತ್ತೆ. ಬಾಲಾಕನೆನ್ನುವ ಅರಸ ಬಿಳಾಮನನ್ನು ಕರೆದು ಅವನನ್ನು ಶಪಿಸು ಅಂತ ಹೇಳ್ದ. ಶಪಿಸಲಾಗಲಿಲ್ಲ. ಅವರನ್ನು ಶಪಿಸಿದರೆ ಶಾಪ ಅಲ್ಲಿ ಒಳಗೆ ಹೋಗಲ್ಲ ದೇವ ಜನಗಳು ಅಂತ ಹೇಳ್ದ. ಹಾಗಾದರೆ ಏನು ತಾನೇ ಮಾಡೋದು? ಹಲವು ಬಾರಿ ಹೋರಾಡಿ ಬಿಳಾಮನು ಅವರಿಗೆ ಆಲೋಚನೆಯನ್ನು ಕೊಡ್ತಾರೆ. ನೀವು ಅವರನ್ನು ಪಾಪ ಮಾಡಿಸುವಂತೆ ಮಾಡಿದರೆ ಅವರ ಮೇಲೆ ದೇವರ ಕೋಪ ಬರುತ್ತದೆ, ದೇವರು ಅವರನ್ನು ಕಾದುಕೊಂಡಿರುವಂತಹ ದೇವರ ಮೇಘ ಸರಿಯುತ್ತದೆ ಎಂಬುದಾಗಿ ಒಂದು ಆಲೋಚನೆ ಹೇಳಿಕೊಟ್ಟು ಬಾಲಕನ ಬಳಿ ಹಣವನ್ನು ಪಡೆದರು. ಇದುವೇ ಇವತ್ತು ಒಂದು ಹಣಕ್ಕೋಸ್ಕರವಾಗಿ ನಾವು ಸಂಪಾದನೆ ಮಾಡಬೇಕು ಎನ್ನುವುದಕ್ಕೋಸ್ಕರವಾಗಿ ನಮ್ಮನ್ನು ನಂಬಿ ಬರುವಂತಹ ದೇವಜನಗಳನ್ನು ಅವರಿಗೆ ದ್ರೋಹವನ್ನು ಮಾಡಿ ಅವರಿಗೆ ಪಾಪವನ್ನು ಮಾಡಿಸಿ ಬಿಳಾಮನು ಅನೀತಿಯ ಕೂಲಿಯನ್ನು ಬಯಸಿ ಮಾಡಿದಂತಹ ಆ ಪಾಪಕ್ಕೆ ಸರಿಯಾಗಿದೆ. ಕೊರಹನು ಹಂಗೆ ಮಾಡ್ದ. ಅವನೇನು ಮಾಡ್ದ ಗೊತ್ತಾ? ಮೋಶೆಯ ಬಳಿಯಲ್ಲಿ ಬಂದು ವಿರೋಧವಾಗಿ ಮಾತಾಡ್ದ. ಕೊರಹನು ಮೋಶೆಯ ಬಳಿ ವಿರೋಧವಾಗಿ ಮಾತಾಡಿ ಆರೋನನು ಅವನ ಮಕ್ಕಳು ಅನಂತರ ಯಾಜಕರಾಗಿರ್ಬೇಕಾ ಅಲ್ಲಿ? ಯಾಕೆ ನಾವೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸಲ್ವಾ? ನಾವು ಈ ಕಾರ್ಯವನ್ನು ಮಾಡೋಕ್ಕಾಗಲ್ವಾ? ನೀವೇನೋ ಒಂದೇ ಕುಟುಂಬವಾಗಿದ್ದೀರಾ. ಆರೋನನು ಮೋಶೆಯು ಸಹೋದರರು ನಿಮಗೆ ಗೊತ್ತು. ಹಾಗಾದರೆ ಜಗಳ ಮಾಡ್ತಾರೆ ಒಳಗೆ ಬಂದು. ನೀವು ಒಳ್ಳೆ ಸಂಭವಗಳ ಬಗ್ಗೆ ಓದಬೇಕು ಅಂದರೆ ಇವಾಗ ನಮಗೆ ಸಮಯ ಇಲ್ಲ. ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಮೋಶೆಗೆ ವಿರುದ್ಧವಾಗಿ ಮಾತಾಡಿದ್ರು. ಕರ್ತನ ಕಟ್ಟಳೆಯನ್ನು ನಿಂದಿಸಿ ಮಾತಾಡಿದ್ರು.
ಆದ್ದರಿಂದ ಭೂಮಿ ವಿಭಾಗವಾಗಿ ಅವರು ಜೀವಂತವಾಗಿ ಮಣ್ಣಲ್ಲಿ ಗತಿಸಿ ಹೋದರು. ಅವನು ಮಾಡಿದ ಕಾರ್ಯವನ್ನು ನೋಡಿ ಕರ್ತನಿಗೂ ದೇವರ ಮಕ್ಕಳಿಗೂ ವಿರುದ್ಧವಾಗಿ ನಿಂತಿರುವರು. ಹೊಟ್ಟೆ ಕಿಚ್ಚು, ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪದವಿಯ ಆಸೆ. ಒಂದು ಸೇವೆಯನ್ನು ದೇವರು ಕೊಟ್ಟಿದ್ದಾರೆ, ಒಬ್ಬನನ್ನು ಪ್ರತ್ಯೇಕವಾಗಿ ಕರೆದು ದೇವರು ಅವನ ಬಳಿ ಮಾತಾಡಿದ್ದಾರೆ. ಆದರೆ ಇವರೇನು ಮಾಡ್ತಾರೆ ಅಂದರೆ, ಅದು ನಿಮಗೆ ಮಾತ್ರ ಸ್ವಂತವಾದದ್ದಾ? ಹಾಗಾದರೆ ನಾವೆಲ್ಲ ಮನುಷ್ಯರಲ್ವಾ? ದೇವರು ಕರೆದರೂ ಕರೆಯದಿದ್ದರೂ ನಮಗೂ ಅದರಲ್ಲಿ ಪಾಲುಂಟು, ಅದನ್ನು ಕೊಡು ಅಂತ ಕೇಳಿದರು. ಹಾಗಾದರೆ ಕೊರಾಹನ ಪಾಪ ಅದುವೇ? ಬಿಳಾಮನ ಪಾಪ ದೇವ ಜನಗಳಿಗೆ ದ್ರೋಹ ಮಾಡಿತು ಕಾಸಿಗೋಸ್ಕರವಾಗಿ. ದೇವ ಜನಗಳಿಗೆ ದ್ರೋಹ ಮಾಡಿದವನು ಇವತ್ತು ಕಾಸಿಗೋಸ್ಕರವಾಗಿ ಸೇವೆ ಮಾಡುವುದು ಬಿಳಾಮನ ಪಾಪದ ಹಾಗೆ ಇರುವಂಥದ್ದು. ಇದೆಲ್ಲ ಸತ್ತಂಥ ಕ್ರಿಯೆಗಳು. ದೇವರನ್ನು ಬಿಟ್ಟು ದೂರ ಆದವರು ಸುಖಭೋಗವಾಗಿ ಜೀವಿಸುವ ಹಾಗೆ, ಆಸ್ತಿಯ ಮೇಲೆಯೂ ಅಂತಸ್ತಿನ ಮೇಲೆಯೂ ಐಶ್ವರ್ಯದ ಮೇಲೆಯೂ ಸುಖಭೋಗದ ಮೇಲೆ ಪ್ರಿಯವಾಗಿರುವವರು ಪಾಪಕ್ಕೆ ಸ್ಥಳವನ್ನು ಕೊಟ್ಟು, ಅಕ್ರಮಕ್ಕೆ ಸ್ಥಳವನ್ನು ಕೊಟ್ಟು, ಹೊರದೃಷ್ಟಿಗೆ ದೇವರ ಮಕ್ಕಳ ಹಾಗೆ ತಮ್ಮನ್ನು ತೋರಿಸಿಕೊಳ್ಳುವವರು, ಇವರ ಬಳಿ ಇದೆಲ್ಲ ಅಧಿಕವಾಗಿರುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರಿಗೋಸ್ಕರ ಕಾರ್ಯ ಮಾಡಬೇಕು, ದೇವರಿಗಾಗಿ ಕೆಲಸ ಮಾಡಬೇಕು, ಆದರೆ ಆ ಕ್ರಿಯೆ ಸತ್ತ ಕ್ರಿಯೆಯಂತೆ ಇರಬಾರದು. ಸತ್ತವನು ಮಾಡುವಂತಹ ಕ್ರಿಯೆ ಹೊರ ತೋರಿಕೆಯಲ್ಲಿ ಜೀವವಿರುವ ಹಾಗೆ ಕಂಡುಬಂದರೂ ಅದು ಸತ್ತ ಕ್ರಿಯೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಕರ್ತನು ತಾನೇ ನಮ್ಮ ಕೃತ್ಯಗಳನ್ನು ಜೀವವುಳ್ಳದ್ದಾಗಿ ಕಾದುಕೊಳ್ಳಲಿ. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ತಂದೆಯೇ, ನಾವು ಮಾತಾಡಿಕೊಂಡಂತಹ ಈ ಒಳ್ಳೆ ಕಾರ್ಯಕ್ಕೋಸ್ಕರವಾಗಿ ಸ್ತೋತ್ರ. ನಾವು ಕರ್ತನಿಗೋಸ್ಕರವಾಗಿ ಓಡುವುದು, ದುಡಿಯುವುದು, ಪ್ರಯಾಸ ಪಡುವುದು, ಪ್ರಾರ್ಥಿಸುವುದು ಎಲ್ಲವೂ ಸರಿಯೇ ದೇವರೇ. ಆದರೆ ನಾವು ಮಾಡುವಂತಹ ಕೃತ್ಯಗಳಲ್ಲಿ ಜೀವ ಇದೆಯಾ? ನಾವು ಜೀವವುಳ್ಳವರಾಗಿ ಇದ್ದರೆ ನಾವು ಮಾಡುವಂತಹ ಕೃತ್ಯಗಳು ಜೀವವುಳ್ಳದಾಗಿರುತ್ತದೆ. ನಾವು ದೇವರೊಂದಿಗೆ ಐಕ್ಯವಾಗಿ ಪಾಪಕ್ಕೂ ಅಕ್ರಮಕ್ಕೂ ದೂರವಿದ್ದು ಸುಖ ಭೋಗವನ್ನು ನಿರಾಕರಿಸಿ ದೇವರೇ ನಿಮ್ಮೊಂದಿಗೆ ನಾವು ಎಂದೆಂದೂ ಜೀವವುಳ್ಳವರಾಗಿ ಇರುವಂತಹ ಅನುಭವವನ್ನು ಕೊಡಿ. ನಾನೇ ಮಾರ್ಗ, ಸತ್ಯ, ಜೀವ ಅಂದಿರಲ್ಲ. ಆ ಜೀವವುಳ್ಳವರೊಂದಿಗೆ ನಮ್ಮನ್ನು ಐಕ್ಯಪಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ. ದೇವರೊಂದಿಗೆ ಐಕ್ಯವಾಗಿದ್ದು, ಜೀವವುಳ್ಳ ದೇವರೊಂದಿಗೆ ಐಕ್ಯವಾಗಿದ್ದು ನಾವು ಮಾಡುವಂತಹ ಕೃತ್ಯಗಳೇ ಜೀವವುಳ್ಳ ಕ್ರಿಯೆಗಳು ಎಂದು ದೇವರನ್ನು ಬಿಟ್ಟು ದೂರವಾಗಿ ಸೋತು ಹೋಗಿ ಪಾಪಕ್ಕೆ ಸ್ಥಳವನ್ನು ಕೊಟ್ಟಂತಹ ನಮ್ಮ ಕೃತ್ಯಗಳು ಸತ್ತ ಕ್ರಿಯೆಗಳೆಂಬುದಾಗಿ ಅರಿತಿದ್ದೇವೆ. ಸಾರ್ದಿಸ್ ಸಭೆಯಂತೆ ನಮ್ಮ ಸಭೆ ಸತ್ತ ಸಭೆಯಾಗಿರಬಾರದು. ನಾವು ಅದರಲ್ಲಿ ಮಾಡಲ್ಪಡುವಂತಹ ಕೃತ್ಯಗಳನ್ನು ಮಾತ್ರ ನೋಡದೆ ಅದರಲ್ಲಿ ಜೀವ ಇದೆಯೇ ಎನ್ನುವುದನ್ನು ನೋಡಿ ನಮ್ಮನ್ನು ತಿದ್ದುಕೊಳ್ಳುವುದಕ್ಕೆ ಸಹಾಯ ಮಾಡಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಿರಿ ದೇವರೇ. ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಜೀವವುಳ್ಳ ದೇವರು ಎಂದೆಂದೂ ಅವರ ನಡುವೆ ನಿಂತು ಅವರ ಅಗತ್ಯಗಳನ್ನು ಸಂಧಿಸಿ ಮುನ್ನಡೆಸಿರಿ. ಯೇಸುವಿನ ಹಸ್ತದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ನನ್ನ ತಂದೆಯೇ, ಆಮೇನ್. ಕರ್ತನು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಂಗಡ ಮಾತಾಡಿದರು, ಒಳ್ಳೆಯ ವಾಕ್ಯವನ್ನು ಕೊಟ್ಟರು, ಪ್ರಾರ್ಥನೆಯನ್ನು ಕೇಳಿದರು, ಆರಾಧನೆಗಳನ್ನು ಅಂಗೀಕರಿಸಿದರು. ಬರುವ ವಾರದಲ್ಲಿ ಬೇರೆ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.